ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಸಿಡಿಸ್ಬಿಡ್ತೀನಿ ನಾನು ಅಂತ ವೋಟ್ ಚೋರಿ 0.1 ಆದಮೇಲೆ ಎರಡನೇ ಬಾರಿ ದೊಡ್ಡದಾಗಿ ಸಿಡಿಸ್ತೀನಿ ಅಂತ ಹೇಳ್ತಾ ಇದ್ದರು. ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಇತ್ತೀಚೆಗೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೂಗು ಎದ್ದಿದ್ದು ನಿಜ. ಸಾಮಾಜಿಕ ಮಾಧ್ಯಮದಲ್ಲಿ ಅದರ ಬಗ್ಗೆ ಅಲ್ಪ ಸ್ವಲ್ಪ ವಿಷಯಗಳು ಬರ್ತಾ ಇತ್ತು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ರಾಹುಲ್ ಗಾಂಧಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ಆಳಂದದಲ್ಲಿ ಮತದಾರರನ್ನು ಅಳಿಸಿ ಹಾಕುವಂಥ ಪ್ರಯತ್ನ ನಡೆದಿತ್ತು, ಅಕಸ್ಮಾತ್ ಇನ್ ಟೈಮಲ್ಲಿ ಅಲರ್ಟ್ ಆಗದೇ ಇದ್ದಿದ್ದರೆ ಎಷ್ಟು ಮತಗಳು ಹಾಳಾಗ್ತಾ ಇದ್ವು, ನಮಗೆ ಸಿಕ್ಕಿರೋದಿಷ್ಟು ಡೀಟೇಲ್ಸ್, ಕೆಲವರ ಮತಗಳು ಹೋಗಿರಲೂಬಹುದು. ಹೇಗೆ ಮತದಾರರನ್ನ ಹಾಳು ಮಾಡೋದು, ಎರೇಸ್ ಮಾಡೋದು, ಡಿಲೀಷನ್ ಮಾಡಿಸಾಕೋದು ಅಂತ ಹೇಳಿದ್ರೆ XYZ ಅನ್ನೋ ಒಬ್ಬ ಮತದಾರ ಇರ್ತಾನೆ. ಅವನ ಮತವನ್ನು ಅಥವಾ ಅವನ ಒಂದು ವೋಟ್ ಹಾಕ್ತಕ್ಕಂಥ ಹಕ್ಕನ್ನು ಲಿಸ್ಟಿಂದ ಕಿತ್ತಾಕ್ಬಿಡಿ ಅಂಥೇಳಿ ABC ಅನ್ನೋ ಒಬ್ಬ ಮತದಾರ ಅರ್ಜಿಯನ್ನು ಕೊಡ್ತಾನೆ. ವ್ಯಕ್ತಿಗತವಾಗಿ ಕೊಟ್ಟಿದ್ದಾನ ಗೊತ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ಸೆಂಟ್ರಲೈಸ್ಡ್ ಕ್ರೈಮ್, ಇದು ಒಂದು ಕೇಂದ್ರೀಕೃತ ವ್ಯವಸ್ಥೆಯನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಆಟೋಮ್ಯಾಟಿಕಲಿ ಡಿಲೀಷನ್ ಆಗಬೇಕು ಆ ಥರ ವ್ಯವಸ್ಥೆ ಮಾಡಿಕೊಂಡು ಯಾರೋ ಅರ್ಜಿ ಹಾಕಿದಂಗೆ, ಯಾರೋ ಇದನ್ನು ಡಿಲೀಟ್ ಮಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಒಬ್ಬ BLO ಬೂತ್ ಲೆವೆಲ್ ಆಫೀಸರ್ನ ಚಿಕ್ಕಪ್ಪಂದೆ ಮತ ಯಾವಾಗ ಹೊರಟು ಹೋಯ್ತೋ ಆಗ ಆ ವ್ಯಕ್ತಿ ಅಲರ್ಟ್ ಆಗ್ತಾನಾಗ. ಅಲರ್ಟ್ ಆಗಿ ಇವ್ರ ಹಣೆ ಬರಹ ಚೆಕ್ ಮಾಡೋಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಈ ಥರದ ಅರ್ಜಿಗಳೇ ಬಂದಿವೆ. ಅರ್ಜಿಗಳಲ್ಲಿ ಹಾರ್ಡ್ಲಿ ಒಂದು 38 40 ಅಥವಾ 56 ಒರಿಜಿನಲ್ ಅರ್ಜಿಗಳವು. ನಿಜವಾಗಿ ನಾವು ಮತಗಳನ್ನ ತೆಗೆದುಬಿಡಿ ಅದರಿಂದ ಅಂಥೇಳಿ ಸಾವಿರಾರು ಗಟ್ಟಲೆ ಇತ್ತಲ್ಲ ಮಷೀನ್ ಜನ್ರೇಟೆಡ್ ಅಪ್ಲಿಕೇಶನ್ಸ್ ಅವೆಲ್ಲವೂ ಕೂಡ. ಒಂದೊಂದು ಅರ್ಜಿ ತುಂಬಕ್ಕೆ 36 ಸೆಕೆಂಡಲ್ಲಿ 38 ಸೆಕೆಂಡಲ್ಲಿ ಒಂದು ಅರ್ಜಿ ತುಂಬಕ್ಕೆ ಸಾಧ್ಯನಾ ಅಂತ ರಾಹುಲ್ ಗಾಂಧಿ ಅವರ ಕ್ವಶನ್ ಅದು. 38 ಸೆಕೆಂಡಲ್ಲಿ ಒಂದು ಅರ್ಜಿ ಎಷ್ಟು ಡೀಟೇಲ್ಸ್ ಕೊಡಬೇಕಾಗುತ್ತೆ ಅದರಲ್ಲಿ, ಸಾಧ್ಯನಾ? ಬೆಳಗಿನ ಜಾವ 4:37 ಒಬ್ಬರು ಅರ್ಜಿ ಕೊಡ್ತಾರೆ ಅಂದರೆ ಹೇಗ್ರಿ ಇದು? ಇದೆಲ್ಲ ಮಷೀನ್ ಮಾಡಿರೋ ಕೆಲಸ. ಇಂಥ ವ್ಯವಸ್ಥಿತ ತಂತ್ರದ ಮೂಲಕವಾಗಿ ಇಲ್ಲಿ ಚುನಾವಣಾ ಆಯೋಗ ಇನ್ ಫೇವರ್ ಆಫ್ BJP ಕೆಲಸ ಮಾಡಿದೆ ಅಂತ ಅವರ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಟರಾಜ್ ಗೌಡ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರ. ಸ್ವಾಗತ ನಟರಾಜ್ ಗೌಡ್ರೆ ಡಿಬೇಟ್ಗೆ. ಲೋಹಿತ್ ಇದ್ದಾರೆ, BJP ವಕ್ತಾರ. ಸ್ವಾಗತ ನಿಮಗೆ ಲೋಹಿತ್ ಡಿಬೇಟ್ಗೆ. ಇನ್ನೊಂದು ಕಡೆ ಸುಭಾಷ್ ಹುಗಾರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸುಭಾಷ್ ಹುಗಾರ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸುಭಾಷ್ ಅವರೇ, ಸೆಪ್ಟೆಂಬರ್ 9ನೇ ತಾರೀಕು, ಇಫ್ ಐ ಆಮ್ ನಾಟ್ ರಾಂಗ್, ಸೆಪ್ಟೆಂಬರ್ 9ರಂದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ರಿ, ಇದೇ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಇವತ್ತಿಗೆ ರಾಹುಲ್ ಗಾಂಧಿ ಯಾವ ವಿಚಾರವನ್ನು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ದಾರೋ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಸುಭಾಷ್ ಹುಗಾರ್ ಅವರ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಇದ್ರ ಬಗ್ಗೆ ಅವರೊಂದು ಪೋಸ್ಟ್ ಮಾಡಿದರು. 6032 ಮತಗಳು ಯಾವ ರೀತಿಯಲ್ಲಿ ಡಿಲೀಷನ್ಗೆ ಹೋಗಿದ್ದವು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಬಹುದಾ ನೀವು ಸುಭಾಷ್ ಅವರೇ? ನಿಮ್ಮಿಂದ ಶುರು ಮಾಡ್ಕೊಂಡ್ಬಿಡ್ತೀನಿ. ರಮಾಕಾಂತ್ ಅವರೇ, ಈಗ ಇದು ಒಂದು ಪ್ಯಾಟರ್ನ್ ರೀತಿ ಒಳಗಡೆ ಆಗ್ತಾ ಇದೆ ಅನ್ನುವ ಆರೋಪಗಳು ಈಗ ಕೇಳಿ ಬರ್ತಾ ಇದ್ದಾವೆ. ನನಗೆ ಗೊತ್ತಿರುವಂಥ ಮಾಹಿತಿಯನ್ನೇನು ನನ್ನ ಫೇಸ್ಬುಕ್ ಅಕೌಂಟಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಅದರೊಳಗಡೆ 2023ರ ಚುನಾವಣೆಗಿಂತ ಮೊದಲು ಒಟ್ಟು ಸುಮಾರು 6018 ಮತಗಳನ್ನು ಡಿಲೀಟ್ ಮಾಡಬೇಕು ಮತದಾರರ ಪಟ್ಟಿ ಅಂತ ಒಂದು ಅರ್ಜಿ ಬಂದಿದೆ. ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 6018 ಮತಗಳನ್ನ ಡಿಲೀಟ್ ಮಾಡಬೇಕು ಅಂತ ಫಾರ್ಮ್ 7 ಅನ್ನ ಬಳಸಿ ಆನ್ಲೈನ್ ಮೂಲಕ ಈ ಅರ್ಜಿಗಳನ್ನ ಸಲ್ಲಿಸಲಾಗಿರ್ತದೆ. ಆದ್ರೆ ಅಲ್ಲಿ ಒಬ್ಬ BLO ಮತ್ತು ಕಾಂಗ್ರೆಸ್ ಪಾರ್ಟಿಯ ಬೂತ್ ಲೆವೆಲ್ ಏಜೆಂಟ್ ಇರ್ತಾರಲ್ಲ, ಅವರ ಪಕ್ಕದ ಮನೆಯವರು, ಅವ್ರಿಗೆ ಸಂಬಂಧಪಟ್ಟವರು, ಅವರ ರಿಲೇಟಿವ್ಸ್, ಅವರ ಒಂದು ಮತಗಳ ಡಿಲೀಷನ್ಗೂ ಕೂಡ ಅರ್ಜಿ ಅಂತ ಬಂದಿದೆ ಅಂತ ಗೊತ್ತಾದಾಗ ಅವರು ಆಕ್ಟಿವ್ ಆಗಿರುವಂತ ಕಾರ್ಯಕರ್ತರು ಮತ್ತು BLOಗಳು, ಚುನಾವಣಾ ಆಯೋಗದ ಅಧಿಕಾರಿಗಳು, ಅವ್ರಿಗೂ ಕೂಡ ಗೊತ್ತಾದಾಗ ಅವರು ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಈ ರೀತಿ ಬಹಳಷ್ಟು ಅರ್ಜಿಗಳು ಬಂದಿವೆ, ಅವುಗಳು ಯಾವುದು ಕೂಡ ಸರಿಯಾದ ಒಂದು ರೀತಿ ಒಳಗಡೆ ಬಂದಿಲ್ಲ, ಎಲ್ಲಿಂದಲೋ ಬಂದಿದೆ ಅವು ಅಂತನೂ ಮಾಹಿತಿ ಬಂದಾಗ ಅದನ್ನ ಅವರು ಕ್ಯಾಂಡಿಡೇಟ್ ಗೊತ್ತಾಗತ್ತೆ. ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟು, ಈಗ ಅವ್ರ ಶಾಸಕರು ಕೂಡ ಅವರು BR ಪಾಟೀಲ್ರು, ಅವ್ರಿಗೆ ಗೊತ್ತಾಗತ್ತೆ. ಕಂಪ್ಲೇಂಟ್ ಅನ್ನ ಕೊಡ್ತಾರೆ ರಿಟರ್ನಿಂಗ್ ಆಫೀಸರ್ಗೆ. ಅದಾದ್ಮೇಲೆ ತನಿಖೆ ಆಗತ್ತೆ. ಬಹಳಷ್ಟು ಇದೇ ರೀತಿ ನಕಲಿಯಾಗಿ ಟಾರ್ಗೆಟೆಡ್ ಡಿಲೀಷನ್ ಇದು. ಅಂದ್ರೆ ಯಾವ ಮತಗಳು ತಮಗೆ ಬರೋದಿಲ್ಲ ಅಂತ ಗೊತ್ತಾಗ್ತದೋ ಅಥವಾ ಡೌಟ್ ಇರ್ತದೋ ಅಂತ ಮತಗಳನ್ನ ಡಿಲೀಟ್ ಮಾಡಬೇಕು ಅಂತ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅನ್ನುವ ಒಂದು ಸಂಶಯ ಇವರಿಗೆ ಬಂದಾಗ ಅವರು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕೊನೆಗೆ ಚುನಾವಣಾ ಅಧಿಕಾರಿಯೇ ಒಂದು FIR ಅನ್ನ ದಾಖಲು ಮಾಡ್ತಾರೆ.
ಈಗ ಪ್ರಶ್ನೆ ಇರೋದು ಮುಖ್ಯವಾಗಿ ಏನು ಅಂತಂದ್ರೆ, ಚುನಾವಣಾ ಆಯೋಗದ ಅಧಿಕಾರಿಯೇ FIR ದಾಖಲು ಮಾಡಿದ್ದಾರೆ. ಸುಮಾರು 5,994 ಫೇಕ್ ಡಿಲಿಷನ್ ಅರ್ಜಿಗಳು ಬಂದಿವೆ. ಅದು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿವೆ. ಅವು ಕರ್ನಾಟಕದ IP ಅಡ್ರೆಸ್ ಅನ್ನ ಬಳಸಿ ಕರ್ನಾಟಕದೊಳಗಡೆ ಅರ್ಜಿಗಳನ್ನ ಸಲ್ಲಿಸಿದಂತದಲ್ಲ. ಅದು ಆನ್ಲೈನ್ ಮೂಲಕ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಜಾರ್ಖಂಡ್ ಅಥವಾ ದಿಲ್ಲಿ ಎಲ್ಲೆಲ್ಲೋ ಕುತ್ಕೊಂಡು ಈ ರೀತಿಯಾದಂತ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅನ್ನುವ ಮಾಹಿತಿ ಗೊತ್ತಾಗತ್ತೆ. ಅವಾಗ ಈ ವಿಷಯಕ್ಕೆ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರ CID ತನಿಖೆಗೆ ಕೂಡ ಆದೇಶ ಮಾಡಿರ್ತದೆ. ಆದ್ರೆ CID ತನಿಖೆಗೆ ಅಗತ್ಯವಿರುವಂತ ಮಾಹಿತಿಯನ್ನ ಚುನಾವಣಾ ಆಯೋಗ ಕೊಡೋದಿಲ್ಲ ಅನ್ನೋದೇ ಒಂದು ಬಹಳ ದೊಡ್ಡ ವಿಚಾರ. ಯಾಕೆ ಚುನಾವಣಾ ಆಯೋಗ ಕೊಡೋದಿಲ್ಲ ಅಂತ, ಚುನಾವಣಾ ಆಯೋಗದ ಅಧಿಕಾರಿಯೇ ಸಲ್ಲಿಸಿದಂತ ಒಂದು ಕೇಸು, ಅವರೇ FIR ಮಾಡಿದ್ದು. ಈಗ ಓಟು ಡಿಲೀಟ್ ಆಗ್ಲಿಲ್ಲ, ಮೊದಲೇ ಗೊತ್ತಾಯ್ತು, ಅದನ್ನ ಅವಾಯ್ಡ್ ಮಾಡ್ಲಾಯ್ತು, ಅದೇನೋ ಸರಿ. ಆದ್ರೆ ಈ ರೀತಿಯಾದಂತ ಸಂಚು ರೂಪಿಸಿದವ್ರು ಯಾರು ಅಂತ ಗೊತ್ತಾಗ್ಬೇಕಲ್ಲ. ಡೀಟೇಲ್ಸ್ ಕೊಡ್ಬೇಕು, ಆದ್ರೆ ಕೊಡ್ಲಿಲ್ಲ ಅನ್ನೋದು ಈಗ ಬಹಳ ಮುಖ್ಯವಾದಂತ ಪ್ರಶ್ನೆ. ನಟರಾಜ್ ಗೌಡ್ರೆ, ಈಗ ಈ ಥರದ್ದು ಆಯೋಗ ಹಿಂಗೆ ಮಾಡಿದೆ, ಯಾವುದೋ ಒಂದು ಸೆಂಟ್ರಲೈಸ್ಡ್ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದೆ, ಆಟೋಮೆಟಿಕಲಿ ಡಿಲೀಟ್ ಆಗುವ ಥರ ಮಾಡಿದೆ. ಗೋದಾಬಾಯಿ, ಸೂರ್ಯಕಾಂತ್ ಈ ಥರದ್ದು 12 ಹೆಸರುಗಳನ್ನು ಡಿಲೀಟ್ ಮಾಡ್ಕೊಂಡು ಬಂದ್ಬಿಡೋದು ಒಬ್ಬರ ಹೆಸರಲ್ಲಿ. ಅರ್ಜಿಗಳನ್ನು ಯಾವ ವ್ಯಕ್ತಿ ಇದ್ದಾನೋ ಅವನಲ್ಲದೆ ಅವನ ಹೆಸರಲ್ಲಿ ಇನ್ಯಾರೋ ಹಾಕಿರ್ತಾರೆ, ಇಂಪರ್ಸೋನಾ, ನಕಲಿ ಒಬ್ಬ ಅಲ್ಲಿ ಇದು ಮಾಡಿರ್ತಾನೆ ಅಂದಾಗ ಏನು ಎವಿಡೆನ್ಸ್ಗಳಿವೆ ನಿಮ್ಮ ಬಳಿಯಲ್ಲಿ? ಈಗ ಬೇರೆ ರಾಜ್ಯದ ಮೊಬೈಲ್ಗಳನ್ನು ಬಳಸಿದ್ದಾರೆ, ಸಿಮ್ಮನ್ನು ಬಳಸಿದ್ದಾರೆ, ಈ ಥರದೊಂದು ಮನವಿಯನ್ನು ಕೊಟ್ಟಿದ್ದಾರೆ, 32 ಸೆಕೆಂಡಲ್ಲಿ ಹಿಂಗೆ ಮಾಡಿದ್ದಾರೆ. ನಿಮ್ಮ ಬಳಿ ಇರ್ತಕ್ಕಂಥ ಪ್ರೂಫ್ ಏನು? ಕನ್ವಿನ್ಸ್ ಮಾಡಬೇಕು, ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಬೇರೆ ರಾಜ್ಯದ ಮೊಬೈಲು ಯಾರು ಹೇಳಿದ್ರು? ನಟರಾಜ್ ಗೌಡ್ರಿಗೆ ಯಾರು ಹೇಳಿದ್ರು? ರಾಹುಲ್ ಗಾಂಧಿಗೆ ಯಾರು ಹೇಳಿದ್ರು? ಕರೆಕ್ಟ್. ನೀವು ಹೇಳ್ತಾ ಕರೆಕ್ಟ್ ಆಗಿದೆ. ಯಾವಾಗ ಇದು 6,018 ಮತಗಳನ್ನು ಡಿಲೀಟ್ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇತ್ತು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಹಿಡಿದ್ರು. ನಮ್ಮ ಶಾಸಕರು ಯಾವಾಗ ಅದು ಪ್ರತಿಭಟನೆ ಮಾಡಿ ಎಲೆಕ್ಷನ್ ಕಮಿಷನ್ಗೆ ರಿಟರ್ನಿಂಗ್ ಆಫೀಸರ್ಗೆ ಹೇಳಿದ್ರು, ರಿಟರ್ನಿಂಗ್ ಆಫೀಸರು ಹೌದು ಈ ಪ್ರಯತ್ನ ನಡೀತಾ ಇದೆ, ನನಗೆ ಗೊತ್ತಿಲ್ಲದಲ್ಲೇ ಪ್ರಯತ್ನ ನಡೀತಾ ಇದೆ, ಹೌದು ಯಾರೋ ಫೇಕ್ ಅರ್ಜಿ ಹಾಕಿದ್ದಾರೆ, ಫಾಲ್ಸ್ ಅರ್ಜಿಗಳು ಹಾಕಿದ್ದಾರೆ, ಡಿಲೀಟ್ ಮಾಡ್ತಾ ಇದ್ದಾರೆ, ಪ್ರಯತ್ನ ನಡೀತಾ ಇದೆ ಅಂತ ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಎಲೆಕ್ಷನ್ ಕಮಿಷನ್ ಅವರೇ ದೂರು ಕೊಡ್ತಾರೆ, ಇಲ್ಲ ಈ ತರ ಆಗ್ತಾ ಇದೆ ಅಂತ ದೂರು ಕೊಟ್ಟ ಮೇಲೆ FIR ಆಗ್ತದೆ, CID ತನಿಖೆಗೆ ಕೊಟ್ಟಿದ್ದೀವಿ. CID ತನಿಖೆನಲ್ಲಿ ಪ್ರಾಥಮಿಕವಾಗಿ ಅವ್ರಿಗೆ ಕೆಲವು ಮಾಹಿತಿಗಳು ಬರ್ತದೆ. ಮಾಹಿತಿಗಳೇನು ಬರ್ತದೆ? ಇದು ಒಂದು ಸಂಘಟಿತ ಯೋಜನೆ ರೂಪಿಸಿ, ಇಲ್ಲಿ ರಾಜ್ಯದವರು ಆಳಂದದವರಲ್ಲ, ಹೊರ ರಾಜ್ಯಗಳಿಂದ ಕುಳಿತು ಅಲ್ಲಿನ ಲ್ಯಾಪ್ಟಾಪಲ್ಲಿ ಅರ್ಜಿಗಳನ್ನು, ಆನ್ಲೈನ್ ಅರ್ಜಿಗಳನ್ನು ಹಾಕಿ ಫಾರ್ಮ್ 7 ದುರುಪಯೋಗ ಮಾಡಿಕೊಂಡು ಇದನ್ನ ಅಪ್ಲಿಕೇಶನ್ಗಳನ್ನ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತದೆ. ಆ ಮಾಹಿತಿನೇ ನಾವು ತೆಗೆದುಕೊಳ್ತೀವಿ. ಅದೇ ಮುಂದುವರಿದಾಗಿ ಯಾವ್ಯಾವ IP ಅಡ್ರೆಸ್ಸು, ಯಾವ್ಯಾವ ಸ್ಥಳ, ಯಾವ್ಯಾವ ದೂರವಾಣಿ ನಂಬರು, ಆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ, ಆ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೊಡಿ ನಮಗೆ ಅಂತ ಹೇಳಿ CID ಸುಮಾರು 16 ಬಾರಿ ಪತ್ರ ಬರೀತದೆ ಎಲೆಕ್ಷನ್ ಕಮಿಷನ್ಗೆ. 18 ಬಾರಿ ಪ್ರಿಸೈಸ್ ಆಗಿ 18 ಬಾರಿ ಪತ್ರ ಬರೀತದೆ ಎಲೆಕ್ಷನ್ ಕಮಿಷನ್ಗೆ. ಎಲೆಕ್ಷನ್ ಕಮಿಷನ್ ಸಮರ್ಪಕವಾದ ಡೇಟಾವನ್ನ, ಉತ್ತರವನ್ನ ಕೊಡ್ತಾ ಇಲ್ಲ, ಕೋಆಪರೇಟ್ ಮಾಡ್ತಾ ಇಲ್ಲ. ಈ ಪ್ರಶ್ನೆ ಬಂದಿರೋಂಥದ್ದು, ಎಲೆಕ್ಷನ್ ಕಮಿಷನ್ ಯಾಕೆ ಕೋಆಪರೇಟ್ ಮಾಡ್ತಾ ಇಲ್ಲ ಪೊಲೀಸರಿಗೆ CID ತನಿಖೆಗೆ? ಯಾಕೆ ಯಾರನ್ನ ರಕ್ಷಣೆಗೆ ಅದು ನಿಂತಿದೆ? ಯಾರು ಇದನ್ನು ಸಂಘಟಿತ ಸಂಚು ಮಾಡಿ ಈ ಮತದಾರರನ್ನ, ಆ ಮತದಾರ ಯಾರು? ನಮ್ಗೆ ಸಂಪೂರ್ಣ ಭರವಸೆ ಏನ್ ಗೊತ್ತಾ? ಅಲ್ಪಸಂಖ್ಯಾತರು, ಹಿಂದುಳಿದವರು, ಕಾಂಗ್ರೆಸ್ ಮತದಾರರನ್ನೇ ಉದ್ದೇಶಪೂರ್ವಕವಾಗಿ ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಹೋಲ್ಡ್ ಇದೆಯೋ ಅವ್ರನ್ನ ಡಿಲೀಟ್ ಮಾಡಬೇಕು ಅಂತ ಈ ಪ್ಯಾಟರ್ನ್ ಕೇವಲ ಮೇಲ್ವರ್ಗದವರು ಯಾರು ನಿಮ್ಗೆ ಓಟ್ ಹಾಕಿಲ್ಲ ಹಂಗಾರೆ? ಇವರು ಇಷ್ಟೇ ಜನ ಆಗ್ತಾರೆ. OBC ಅಂತ ಯಾಕೆ ಹೇಳ್ತೀರಿ? ಓಲೈಕೆ ಮಾಡೋದ ಕೆಲಸ ನಿಮ್ದು ಇಂತ ಆರೋಪ ಮಾಡಿ ಐ ಕ್ಯಾನ್ ಅಕ್ಸೆಪ್ಟ್. ಇದರಲ್ಲಿ ಅಲ್ಪಸಂಖ್ಯಾತರದ್ದು ಮಾತ್ರ ಏನಾದ್ರೂ ಅರ್ಜಿಲಿ ಯಾರು ಹೇಳ್ಬಿಟ್ಟಿದಾರ? ಅಲ್ಪಸಂಖ್ಯಾತರು ಡಿಲೀಟ್ ಮಾಡ್ತಾ ಈಗ ರಮಾಕಾಂತ್ ಈಗ ಈ ತರ ಹಿಂದುಳಿದವರು ರಮಾಕಾಂತ್ ಒಂದು ಮುಂದೆ ಹೇಳ್ತೀನಿ, ಇದು ಈ ಮೂಲಕನೂ OBC ಇಲ್ಲೇ ಮತ ಎತ್ಕೊಂಡ್ಬಿಡೋಣ ನೀವು ಅಂತ. ನೋಡಿ, ಮೇಲ್ವರ್ಗದ ಮತಗಳು ಹಂಚಿಕೆ ಇದೆ. ಮೇಲ್ವರ್ಗದ ಮತಗಳು ನಮಗೂ ಬೀಳ್ತವೆ, BJPಗೂ ಬೀಳ್ತವೆ, JDSಗೂ ಬೀಳ್ತವೆ. OBC ಬರ್ಕೊಟ್ಬಿಟ್ಟಿದ್ದಾರೆ ನಿಮ್ಮ ಪಾರ್ಟಿಗೆ. OBC ಅವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಿಜೆಪಿಗೆ ನನ್ಗಂತ ಬಿಜೆಪಿಗೆ ಏನ್ ಅನಿಸುತ್ತೆ ಅಂದ್ರೆ ಅವರ ಪರ ಇಲ್ಲ ಅಂತ. ಬಿಜೆಪಿಯ ಈ ಸಿದ್ಧಾಂತ ಅವ್ರಿಗೆ ಇಷ್ಟ ಇಲ್ಲ, ಅವರ ಪರ ಇಲ್ಲ ಅಂತ ಹೇಳಿ ಕೊಡ್ಬೇಕಾಗಿತ್ತು. ಈಗ 2018 ಬಂತಲ್ಲ, ಇದರಲ್ಲಿ OBC ಮತದಾರರು ಎಷ್ಟು ಜನ ಇದ್ರು, SC ಮತಗಳು ಎಷ್ಟು ಜನ ಇತ್ತು ಅರ್ಜಿ ಬಂದಿದ್ವು, ಆ ನಂತರದಲ್ಲಿ ST ಎಷ್ಟು ಇದು ಬಂದ್ರ, ಸೂರ್ಯಕಾಂತ್ ಗೋದಾಬಾಯಿ ಅಂತ ನಿಲ್ಲಿಸಿದ್ರ ನೀವು. ಇದು ಇದ್ಯಾಕಿದು? ಆಯ್ತು, ಅಗ್ರಿ, ಎಲೆಕ್ಷನ್ ಕಮಿಷನ್ ಮಾಡಿ ಅಲ್ಲಿ ಮಧ್ಯದಲ್ಲಿ ವಿ ಆರ್ ವಿತ್ OBC, ವಿ ಆರ್ ವಿತ್ SC, ವಿ ಆರ್ ವಿತ್ ST ಈ ಫೀಲ್ ಕೊಡೋದು ಯಾಕೆ ನೀವು ಅಂತ? ಅರ್ಜಿ ಹಿಂಗಾಗಿದೆ, ಅದ್ರ ಹೇಳಿ, ನಮ್ಗೇನ್ ತಕರಾರು ಇಲ್ಲ ಅದ್ರ ಬಗ್ಗೆ. ಇದು ಒಂದು ಸತ್ಯ, ನೀವು ಯಾರು ಒಪ್ಲಿ ಬಿಡ್ಲಿ, ಸತ್ಯ ಸ್ಟ್ರಾಟಜಿ, ಸತ್ಯ ಸ್ಟ್ರಾಟಜಿ ಇದಲ್ಲ, ಸತ್ಯ. ಯಾಕಂದ್ರೆ ಬಿಜೆಪಿಗೆ ಅನ್ಸಿದೆ ಅಂದ್ರೆ ಅವರ ಮನವರಿಕೆ, ಅವರ ಫೀಲ್ ಏನಂದ್ರೆ
ಇವರು ನಮ್ಮ ಮತದಾರರಲ್ಲ ಅಂತ ಅವ್ರ ಫೀಲು. ಅವ್ರಿಗೂ ಮತ ಹಾಕ್ಬೋದೇನೋ, ಓಕೆ, ಇವ್ರು ನಮ್ಮ ಮತದಾರರಲ್ಲ ಅಂತ, ಅವ್ರು ಕಾಂಗ್ರೆಸ್ ಪರ ಮತದಾರರು, ನಮಗೂ ಅದೇ ಫೀಲ್ ಇದೆ, ಇವರಲ್ಲ ನಮ್ಮ ಕಾಂಗ್ರೆಸ್ ಮತದಾರ ಅಂತ ನಮ್ಗೆ ಅನಿಸುತ್ತೆ. ಅವರ ಮತಗಳನ್ನ 6018 ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕಂಡುಹಿಡಿದಿದ್ದೀವಿ ಅಂದ್ರೆ, ಈಗ ಇದಕ್ಕೆ ಉತ್ತರ ಹೊಣೆದಾಯಕ ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ರು 7 ದಿನದಲ್ಲಿ ನೀವು ಅಫಿಡೇವಿಟ್ ಕೊಡಿ, ಇಲ್ಲ ಕ್ಷಮಾಪಣೆ ಕೇಳಿ ಅಂತ ಹೇಳಿ ಬೆಂಗಳೂರಿನ ವೋಟ್ ಚೋರಿ ಮಾದೇವಪುರ ವಿಷಯಕ್ಕೆ ನಾವು ಹೇಳಿದ್ರಲ್ಲ, ಮುಂದುವರೆದು ನಾವು ಇದನ್ನ ಕೊಟ್ಟಿದ್ದೀವಿ. ಈಗ ನೀವೇ ಒಪ್ಕೊಂಡಿದ್ದೀರಿ, ಎಲೆಕ್ಷನ್ ಕಮಿಷನ್ ಒಪ್ಕೊಂಡಿದೆ, ಇಲ್ಲಿ ಏರಾಪೇರಿ ಆಗಿದೆ, ನಾವೇ ದೂರು ಕೊಡ್ತೀವಿ, ದೂರು ಕೊಟ್ಟಿದ್ದೀರಿ. ಮುಂದುವರೆದ ತನಿಖೆಗೆ ಯಾಕೆ ಕೋಪರೇಟ್ ಮಾಡ್ತಾ ಇಲ್ಲ? ನೀವು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ? ಯಾರ ಬುಡಕ್ಕಿದು ಹೋಗುತ್ತೆ? ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀವಿ, ಬಿಜೆಪಿ ಕಚೇರಿನೇ ಅಥವಾ ಬಿಜೆಪಿ ಬೆಂಬಲಿತ ಸಂಘಟನೆಗಳು ಅವರೇ ಬುಡಕ್ ಹೋಗುತ್ತಿದ್ದು. ಅಲ್ಲಿಂದ ಸಂಘಟಿತರಾಗಿ ಇದನ್ನ ಡಿಲೀಟ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂತ. ಈಗ ಇದಕ್ಕೆ ಎಲೆಕ್ಷನ್ ಕಮಿಷನ್ ಇಲ್ಲ ನಾನು ಇದಕ್ಕೆ ತನಿಖೆಗೆ ಸಪೋರ್ಟ್ ಮಾಡಲ್ಲ, ಅವ್ರಿಗೆ ನಾನು ಕೋಪರೇಟ್ ಮಾಡಲ್ಲ ಅಂದ್ರೆ ಯಾರು ತಪ್ಪಿತಸ್ಥರು? ಲೋಹಿತ್, ಯಾಕೆ ಇದಾಗ್ತಿರೋದು ಲೋಹಿತ್? ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಈಗ ಯಾರು ಈ ಎಲೆಕ್ಷನ್ ಕಮಿಷನ್ ಬಗ್ಗೆ ದೇಶದ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಫೀಲ್ ಏನು? ಆಫ್ಟರ್ ಮಹದೇವಪುರ, ಆಫ್ಟರ್ ಆಳಂದ ಅಲಿಗೇಷನ್ಸು, ಏನು ಅನ್ಸುತ್ತೆ ನಿಮಗೆ ಇದ್ರ ಬಗ್ಗೆ ಅಂತ? ಸರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಏನಿದೆ ಅದೊಂದು ಸಾಂವಿಧಾನಿಕ ಸಂಸ್ಥೆ. ಅದಕ್ಕೆ ಆದಂಥ ಒಂದು ಗೌರವ, ಘನತೆ, ಜೊತೆಯಲ್ಲಿ ಅದಕ್ಕೊಂದು ಇತಿಹಾಸನೇ ಇದೆ. ಜೊತೆಯಲ್ಲಿ ಏನು ಇತ್ತೀಚೆಗೆ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೂಲಕ ನಮ್ಮ ಪಾರ್ಟಿನ ತೇಜೋವಧೆ ಮಾಡೋಂಥದ್ದು ಸಾಕಷ್ಟು ಹೇಳಿಕೆ ಇತ್ತೀಚೆಗೆ ಕೊಡ್ತಾರೆ. ಯಾಕೆ ಅಂತಂದರೆ ಮಂಜುನಾಥ್ ಗೌಡ್ರನ್ನ ಪಾರ್ಟಿಲಿ ಇಟ್ಕೋಬೇಡಿ ನೀವು ಲೋಹಿತ್. ಮಂಜುನಾಥ್ ಗೌಡ್ರು ಮಾಲೂರು ಪರಾಜಿತ ಅಭ್ಯರ್ಥಿ ಇದ್ದಾರಲ್ಲ, ಸೇಮ್ ಕೆಲಸ ಮಾಡ್ತಿರೋದು ಎಲೆಕ್ಷನ್ ಕಮಿಷನ್ ವಿರುದ್ಧನೇ. ಅವರು ಕೇಳಿಸ್ಕೋಬೇಕು ನೀವು. ನೋಡಿ ಲೋಹಿತ್, ನೋ ಡಬಲ್ ಸ್ಟ್ಯಾಂಡರ್ಡ್. ಎಲೆಕ್ಷನ್ ಕಮಿಷನ್ ವಿರುದ್ಧ ರಾಹುಲ್ ಗಾಂಧಿ ಅಪಪ್ರಚಾರ ಮಾಡ್ತಿರೋದೇ ನಿಜ ಆದರೆ, ಮಂಜುನಾಥ್ ಗೌಡ್ರು ಮಾಲೂರಿನ ಬಿಜೆಪಿಯ ಪರಾಜಿತ ಅಭ್ಯರ್ಥಿ. ಸರಿ, ಅವರು ರನ್ ಮಾಡ್ತಾ ಇಲ್ಲ ಸರ್. ಕೇಳಿಸ್ಕೊಳ್ಳಿ ನೋಡಿ, ಇದೇ ಮಾಡೋದು ನೀವು. ಅವ್ರೇನು ಮಾಡಿದ್ದಾರೆ? ಸೇಮ್ ಆರೋಪ ಮಾಡಿದ್ರು. ನಾನೊಂದು 200-250 ಚಿಲ್ಲರೆ ಓಟ್ಗಳ ಬಗ್ಗೆ ಮತ ಎಣಿಕೆ ಮಾಡಿ ಅಂತ ಹೇಳಿದೆ, ಮರು ಮತ ಎಣಿಕೆ ಮಾಡಿ ಅಂತ ಹೇಳಿದೆ, ಇದು ಮಾಡಿಲ್ಲ ಅಂತ ಹೇಳಿ ಅವ್ರು ಮಾಡಿದಾಗ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಸ್ಪಂದಿಸಲಿಲ್ಲ. ಆಮೇಲೆ ಏನಾಯಿತು? ಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಏನಾಯಿತು? ನಂಜೇಗೌಡರದು ಅಸಿಂಧುಗೊಳಿಸಿದ್ರು ಶಾಸಕತ್ವವನ್ನು. 1 ದಿನ ಟೈಮ್ ಕೊಟ್ಟರು. ಮಂಜುನಾಥ್ ಗೌಡ್ರು ಮಾಡಿದಾಗ ವಾ ನೋಡ್ರಿ ಏನು ಕೆಲಸ, ಏನು ಅನ್ಯಾಯ ಮಾಡ್ಬಿಟ್ಟವ್ರೆ ಅಂತ ನೀವು ಒಂದು ಪಕ್ಷದ ಮೇಲೆ ದೂರೋದಾದ್ರೆ, ಆನಂದದ ಬಗ್ಗೆ ಮಾಡಿದಾಗ ಮಾತ್ರ ಅಪಪ್ರಚಾರ ಮಾಡ್ತಿದ್ದಾರೆ ಅಂತನಾ? ಹಾಗಾದ್ರೆ ಮಂಜುನಾಥ್ ಗೌಡ್ರಿಗೆ ನೀವು ಪಕ್ಷದ ವಕ್ತಾರರಾಗಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಅವ್ರ ಪರ ನಿಂತ್ಕೊಳ್ತಾ ಇಲ್ಲ ಅಂತ ಅರ್ಥ. ಅವರು ಎಲೆಕ್ಷನ್ ಕಮಿಷನ್ ನಿಮಗೆ ಸೋಲಾದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ನಿಮಗೆ ಗೆಲುವಾಗ್ಬಿಟ್ಟಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿರುದ್ಧ ಅವರು ಅಪಪ್ರಚಾರ ಮಾಡಲಿಲ್ಲ ಅಥವಾ ಅವರು ಕಂಪ್ಲೇಂಟ್ ಮಾಡಲಿಲ್ಲ. ಅವ್ರು ಮಾಡಿದಂಥದ್ದು ಅಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ಅವ್ರು ಸರಿಯಾಗಿ ಒಂದು ಸೈಡ್ಗೆ ಅವರು ಒನ್ ಸೈಡೆಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಪೂರಕವಾಗಿ ಸಹಕಾರ ನೀಡ್ತಿದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳ ಮೇಲೆ ಅವ್ರಿಗೆ ಮಾಡಿದಂಥದ್ದು. ಅದು CCTVನೂ ಸಹ ನೀವು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೈಕೋರ್ಟ್ ಚೀಮಾರಿ ಆಗ್ತದೆ ಜಿಲ್ಲಾಧಿಕಾರಿಗಳಿಗೆ. ಅವ್ರು ಇನ್ನೂ ಸಹ CCTV ಕೊಟ್ಟಿಲ್ಲ ಅವರು. ಇದೇ CCTVಗಳ ಬಗ್ಗೆ ಕಾಂಗ್ರೆಸ್ನವ್ರು ಏನಾದ್ರು ಎಲೆಕ್ಷನ್ ಕಮಿಷನ್ ಕೇಳಿದ್ರೆ, ರಾಹುಲ್ ಗಾಂಧಿ ಏನು ಅಲ್ಲಿ ತಾಯಂದಿರಿರ್ತಾರೆ, ಸಹೋದರರಿರ್ತಾರೆ, ಯಾರದೋ ಮನೆ ಹೆಣ್ಮಕ್ಳು ಬಂದಿರ್ತಾರೆ, ಅವರ ಒಂದು ಗೌಪ್ಯತೆ, ಖಾಸಗಿತನ ಉಲ್ಲಂಘನೆ ಆಗ್ಬಿಡುತ್ತೆ ಅಂತ ಜ್ಞಾನೇಶ್ ಕುಮಾರ್ ಹೇಳಿದಾಗ ನೀವೆಲ್ಲ ನಿದ್ರೆ ಮಾಡ್ತಿದ್ರಾಗ. ಇಲ್ಲಿ CCTV ಕೊಟ್ಬಿಟ್ರೆ ಜಿಲ್ಲಾಧಿಕಾರಿ ಸರಿ ಇಲ್ಲ, ಕೊಡದೇ ಇದ್ರೆ ಎಲೆಕ್ಷನ್ ಕಮಿಷನ್ ಕೇಳ್ಬಿಟ್ರೆ ತಾಯಂದಿರು ಗೌರವ, ಯಾವ ಖಾಸಗಿತನ ರೀ? ಏನ್ ಯಾರ್ದಾದ್ರು ಬಾತ್ರೂಮ್ದ ಬೆಡ್ರೂಮ್ದ ವಿಡಿಯೋ ಕೇಳ್ತಾ ಇದಾರೆ ಇಲ್ಲಿ ಯಾರಾದ್ರೂ? ಪ್ರೊಸೀಜರ್ ಅಲ್ವೇನ್ರಿ ಒಂದದ್ದು? ಏನಾಗ್ಬಿಡುತ್ತೆ ಅಲ್ಲಿ? ಸರಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲೆಕ್ಷನ್ಗೆ ವೋಟ್ ಮಾಡಿದ್ರಲ್ಲ, ಎಲ್ಲಾರು ಬಂದು ವೋಟ್ ಮಾಡಿದಾಗ ವಿಡಿಯೋಗಳು ಎಲ್ಲಾದ್ರಲ್ಲೂ ಬಂತಲ್ಲ, ಯಾರ್ದು ಖಾಸಗಿತನ ಉಲ್ಲಂಘನೆ ಆಗ್ಬಿಡ್ಲಿಲ್ವಾ? ನಟಿನೇ ಬಂದಿದ್ರಲ್ಲ, ನಟಿ ಬಂದಿದ್ರು. ಅದು ಪ್ರತ್ಯೇಕವಾದಂತ ವಿಚಾರ. ಇದೇ ನಿಮ್ ಡಬಲ್ ಸ್ಟ್ಯಾಂಡರ್ಡ್. ಒಂದು ಮಾತಾಡ್ತೀರಾ, ಸೋತ ಕಡೆ ಒಂದು ಮಾತಾಡ್ತೀರಾ. ರಾಹುಲ್ ಗಾಂಧಿ ಅವರ ಇವತ್ತಿನ ಪ್ರೆಸ್ ಮೀಟ್ ಏನಿದೆ ಅತ್ಯಂತ ಬಾಲಿಶವಾಗಿ ಅವರು ಬರೀ ಏನೊಂದು ಪ್ರೆಸೆಂಟೇಷನ್, ಮಂಜುನಾಥ್ ಗೌಡ್ರು ಬಾಲಿಶ, ಒಂದು ಸ್ಟೇಜ್ ಮಂಜುನಾಥ್ ಗೌಡ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಮಂಜುನಾಥ್ ಗೌಡ್ರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು. ಮಂಜುನಾಥ್ ಗೌಡ್ರು ಅವರು ಸಮರ್ಪಕವಾಗಿ ಅವರು ಪ್ರಮಾಣ ಪತ್ರ ನೀಡಿದ್ದಾರೆ, ಕರೆಕ್ಟ್ ಆಗಿ ದೃಢೀಕರಣ ಪತ್ರ ನೀಡಿದ್ದಾರೆ, ಅಫಿಡವಿಟ್ ಸಲ್ಲಿಸಿದ್ದಾರೆ ಅವರು. ರಾಹುಲ್ ಗಾಂಧಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ನಾನೊಂದು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ? ನೋಡಿ, ಎಲೆಕ್ಷನ್ ಕಮಿಷನ್ ಇರೋದು ನಮ್ಮೆಲ್ಲರಿಗಾಗಿ. ಸುಭಾಷ್ ಶುಗರ್ ಸರ್ಗೂ ಅದೇ ಎಲೆಕ್ಷನ್ ಕಮಿಷನ್, ನನಗೂ ಅದೇ, ಇವ್ರಿಗೂ ಅದೇ, ಎಲ್ರಿಗೂ ಅದೇ. ನನಗೊಂದು ಅನುಮಾನ ಬಂತು, ಸ್ವಾಮಿ ಹಿಂಗೆ ಯಾರೋ ನನ್ನ ಹೆಸರು, ನನ್ನ ವೋಟ್ ಡಿಲೀಟ್ ಮಾಡಿಬಿಡು,
ಮತದಾರ ಪಟ್ಟಿ ನಾನು ಕೈ ಬಿಟ್ಟುಬಿಡು ಅಂತ ನಕಲಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾನು ಸಲ್ಲಿಸಿಯೇ ಇಲ್ಲ, ನನಗೆ ದಾಖಲೆ ಕೊಡಿ. ರಿಜಿಸ್ಟರ್ ಮಾಡಿರೋದೇ ಈಗ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಚುನಾವಣಾ ಆಯೋಗ ಆಳಂದದಲ್ಲಿ ಈ ತರ ಸಂಶಯ ಬಂದಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗನೇ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಚುನಾವಣಾ ಆಯೋಗ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಲೋಹಿತ್. ನನ್ನ ಪಾಯಿಂಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಬಹಳ ಸರಳವಾಗಿ ಕೇಳ್ತಾ ಇದ್ದೀನಿ. ಲೋಹಿತ್ಗೆ ಅನ್ಯಾಯ ಆದರೂ ನಂದು ಇದೇ ಮಾತೆ, ನನ್ನ ನಟರಾಜ್ ಗೌಡ್ರಿಗೆ ಅನ್ಯಾಯ ಆದರೂ ಇದೇ ಮಾತೆ, ಒಬ್ಬ ಮತದಾರನಿಗೆ ಅನ್ಯಾಯ ಆದರೂ ನಂದು ಇದೇ ಮಾತೆ. ಇಲ್ಲಿ ಯಾರೋ ಬಂದು ಎಲೆಕ್ಷನ್ ಕಮಿಷನ್ ಡಿಫೆಂಡ್ ಮಾಡಿ ಅಂತ ನಾನು ಇಲ್ಲಿ ಹೇಳ್ತಿಲ್ಲ. ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಅಷ್ಟೇ, ಯು ಆರ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೀವು ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ ಅಲ್ಲ ರೀ, ಸಾಂವಿಧಾನಿಕ ಸಂಸ್ಥೆ ಎಲ್ಲ. ನಾವು ಹೇಳಿ 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 ಒಬ್ಬ ಪ್ರಜೆ, ಈ ದೇಶದ ಪ್ರಜೆ ಯಾರಿಗೋ ನನಗೆ ಅನುಮಾನ ಇದೆ ಅಂದಾಗ ಏನಕ್ಕೆ ಇಟ್ಕೊಂಡಿದ್ದೀರಾ CCTV ಫುಟೇಜ್? ಏನಕ್ಕೆ ಎಲೆಕ್ಷನ್ ಕಮಿಷನ್ಗೆ? ನಾನು ಜನರಲ್ ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಭದ್ರತೆ ತೊಂದರೆ ಆಗಬಹುದು, ಯಾರೋ ನುಗ್ಗು ಬಿಡಬಹುದು, ಯಾರೋ ಕಳ್ಳು ಓಟ್ ಮಾಡಿಬಿಡಬಹುದು ಅನ್ನೋ ಅನುಮಾನ ಬಂದಾಗ, ಇಲ್ಲಿ ಏನೋ ಬೂತ್ ಏಜೆಂಟ್ ಏನೋ ಸಮಸ್ಯೆ ಮಾಡಿಬಿಡ್ತಾನೆ ಅಂತ ಬಂದಾಗ ಎಲೆಕ್ಷನ್ ಕಮಿಷನ್ ಚೆಕ್ ಮಾಡ್ತಾರೆ. ಯಾರೋ ನುಗ್ಗಿದಾನಾ, ಎರಡೆರಡು ಓಟ್ ಒಬ್ಬನೇ ಒತ್ತುಬಿಟ್ಟಿದ್ದಾನಾ, ದೇ ಕ್ಯಾನ್ ಪ್ರಿಫರ್, ಅದೊಂದು ಆದ್ಯತೆ ಕೊಡಬಹುದು. ಅದನ್ನು ನನಗೆ ಅನುಮಾನ ಬಂತು, ಲೋಹಿತ್ ಏನೋ ಈ ಥರ ವೋಟ್ ಮಾಡಿಸ್ಬಿಟ್ಟಿದ್ದಾನೆ, ನಕಲಿಯಾಗಿ ಮಾಡಿಸ್, ನನಗೊಂದು ಅನುಮಾನ ಬಂತು ರೀ. ನಾನು ಕೇಳ್ತೀನಿ ಎಲೆಕ್ಷನ್ ಕಮಿಷನ್ ನಾನು ವಿಡಿಯೋ ಕೊಡಲ್ಲ. ಅದು ಒಂದು ಖಾಸಗಿತನ ಧಕ್ಕೆ ಬರುತ್ತೆ ಅಂದರೆ ಇನ್ನೇನಕ್ಕೆ ಅದು ಉಪಕಾರ ಹಾಕೊಳ್ಳೋಕೆ ಇರೋದು ಆ ವಿಡಿಯೋ? ಅದ್ರ ಪರ್ಪಸ್ಸೇ ಹಾಳಾಗ್ತಿದೆ ಅಲ್ರಿ ಹಂಗಾದ್ರೆ. ಅಲ್ಲಲ್ಲ, ಉದ್ದೇಶನೇ ಇದಲ್ವಾ? ನೀವು ಕೇಳ್ತಿರೋಂಥದ್ದು ಏನು CCTV ಇದೆ, ಅದು ಕಾಂಗ್ರೆಸ್ ಅಫಿಡವಿಟಿನಲ್ಲಿ ಕೇಳಿದಾರ? ಆ ರೀತಿನಲ್ಲಿ ಅವ್ರು ಏನಾದ್ರು ಕಂಪ್ಲೇಂಟ್ ಅಲ್ಲಿ ಲಾಡ್ಜ್ ಮಾಡಿದಾರ? ಅವ್ರು ಆತರ ಮಾಡಿಲ್ಲ. ಕೊಡ್ತಾರೆ, ಅವರು ಕೊಡ್ತಾರೆ ಸರ್, ಕೊಡ್ಲೇಬೇಕು ಅವರು. ಎಲೆಕ್ಷನ್ ಕಮಿಷನ್ ಕೊಟ್ಟಿದ್ದೆ. ಅವ್ರು ಏನ್ ಹೇಳಿದ್ರು? ಜ್ಞಾನೇಶ್ ಕುಮಾರ್ ಪ್ರೆಸ್ ಮೀಟ್ ನೋಡಿಲ್ಲ ಹಂಗಾದ್ರೆ? ಅಲ್ಲಲ್ಲ, ನಾವು ಈ ಸಹೋದರಿಯರ, ಈ ಮಾತೆಯಂದಿರ, ಈ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಖಾಸಗಿತನದ ಉಲ್ಲಂಘನೆ ಎಂದು ಭಾವಿಸುತ್ತಿದ್ದೇವೆ, ಹಾಗಾಗಿ ವಿಡಿಯೋ ಪ್ರಕರಣದ ತೀವ್ರತೆ ಅರ್ಥ ಮಾಡ್ಕೊಂಡು ಕೊಡುವಂತದ್ದಾಗುತ್ತೆ. ನಾವು ಇಂಡಿಯಾ ಪಾಕಿಸ್ತಾನ ವಾರದೊಂದು ವಿಡಿಯೋ ಕೊಡಪ್ಪ ಅಂತ ಕೇಳ್ತಾ ಇಲ್ಲ ರೀ. ವೋಟ್ ಹಾಕಿದ್ರೆ ಅದ್ರ ವಿಡಿಯೋ ಕೊಡ. ರಾಹುಲ್ ಗಾಂಧಿ ಇದೆ ಬೆಂಗಳೂರಿಗೆ ಬಂದು ಮಹಾದೇವಪುರ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು. ಅವರು ಅಪಾಯಿಂಟ್ಮೆಂಟ್ ಸಹ ತಗೊಂಡು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರ, ಅಫಿಡವಿಟ್ ಸಲ್ಲಿಸಿದ್ರ, ಅವರು ಹಿಟ್ ಅಂಡ್ ರನ್ ಮಾಡಿ ಹೋದ್ರು. ಅವ್ರು ಅಫಿಡವಿಟ್ ಹಾಕ್ಬೇಕ್ರಿ, ಎರಡು ವಿಚಾರ ಬರುತ್ತೆ ಲೋಹಿತ್. ಏನು ಗೊತ್ತಾ, ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಯಿಂದ ಯಾರಾದರೂ ನನ್ನ ಡಿಬೇಟಿಗೆ ಬರ್ತಾರೆ ಅಂದರೆ ನಾನು ಈಗಲೂ ವೆಲ್ಕಮ್ ಮಾಡ್ತೀನಿ ಅವ್ರನ್ನ. ರಾಜ್ಯದಿಂದ ಆದರೂ ಬರಲಿ, ದೇಶದಿಂದ ಆದರೂ ಬರಲಿ, ಅವ್ರು ಬರಲ್ಲ. ನೀವು ಬಂದಿದ್ದೀರಿ, ನೀವು ಈ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಫಲಾನುಭವಿ ಥರ ನೀವು ಮಾತಾಡಬಾರ್ದು. ನೀವೊಂದು ರಾಜಕೀಯ ಪಕ್ಷವಾಗಿ ಇಲ್ಲಿ ಮಾತಾಡಬೇಕು. ನಾನು ಇದರಲ್ಲಿ ಗೆದ್ದಿದ್ದೀನಿ, ನನಗೊಂದು ಅನುಕೂಲ ಆಗ್ಬಿಟ್ಟಿದೆ, ನಾನು ಗೆದ್ದಿರೋದಕ್ಕೆ ಇವ್ರನ್ನ ಆರೋಪ ಮಾಡ್ತಾರೆ ಅಂತ ಬೇಡ. ನಾಟ್ ಎಟ್ ಆಲ್, ಅದು ಬೇಡ ನನಗೆ. ಇವತ್ತು ಅವನು ನಾಳೆ ನೀವು ಅಷ್ಟೇ. ನನ್ನ ಪಾಯಿಂಟ್ ಏನಿದೆ, ಇವ್ರಿಗೊಂದು ಅನುಮಾನ ಬಂತ್ರಿ. ಲೋಹಿತ್ ಎನ್ನುವ ವ್ಯಕ್ತಿ, ನಟರಾಜ್ ಗೌಡ ಎನ್ನುವ ವ್ಯಕ್ತಿ 4 ಬೂತ್ಗಳಲ್ಲಿ ಅವರ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 4 ಬೂತಲ್ಲಿ ಆ ಮನುಷ್ಯ ನೇಮ್ ಇದೆ, ಅಸ್ಪಷ್ಟವಾಗಿ ಅವರ ಫೋಟೋಗಳಿದೆ, ಹೆಸರು ಅವ್ರದ್ದೇ ಇದೆ. ನಟರಾಜ್ ಗೌಡ ಅನ್ನೋ ಮನುಷ್ಯ ನಾನು ಒಬ್ಬನೇ ಇರೋದು, ನಾನು ಇಲ್ಲೊಂದೇ ಕಡೆ ಓಟ್ ಹಾಕೋದು, ನನ್ನ ಹೆಸರು ನಕಲಿ ಮಾಡ್ಕೊಂಡು ನೀನು 3 ಬೂತ್ಗಳಲ್ಲಿ ಯಾರೋ ಓಟ್ ಮಾಡಿದ್ರೆ ನನಗೆ ಅನುಮಾನ ಇದೆ ರೀ. ಆ ವಿಡಿಯೋ ನಾನು ಕೇಳ್ತೀನಿ, ಯಾಕೆ ಕೊಡಲ್ಲ ನೀವು ನನಗೆ ಆ ವಿಡಿಯೋನ? ನನಗೆ ಅನುಮಾನ ಇದೆಯಪ್ಪ, ಯಾರೋ ಇನ್ನಾರೋ ಓಟ್ ಮಾಡ್ತಿದ್ದಾರೆ ನನ್ನ ಬದಲಿಗೆ ಅಂತ. ವಿಡಿಯೋ ಕೊಟ್ಟರೆ ತಪ್ಪೇನದ್ರಲ್ಲಿ? ತಪ್ಪೇನೆಲ್ಲ, ಕೊಡ್ಲೇಬೇಕು. ಯಾಕೆ ಕೊಡಲ್ಲ? ಎಲ್ಲಿ ಕೊಡಲ್ಲ ಅಂತ ಎಲ್ಲಿ ಹೇಳಿದೆ? ಮೊನ್ನೆ ಅಷ್ಟೊಂದು ನೋಡ್ರಿ, ಒಂದು ದೇಶದ ಚುನಾವಣಾ ಆಯೋಗವನ್ನ 1 ಗಂಟೆ 1.5 ಗಂಟೆ ಪ್ರೆಸ್ ಮೀಟ್ ಮಾಡಿ ಒಬ್ಬ ಮನುಷ್ಯ ಕ್ವಶನ್ ಮಾಡ್ತಾನೆ ಅಂದಾಗ ಚುನಾವಣಾ ಆಯೋಗ ವೇಗಾಗಿ ನೀನು ಬಂದು ಓದ್ ತಗೋ, ಅದು ಆ ಆ್ಯಕ್ಟಲ್ಲಿ ಇಲ್ಲ, ಅದು ಆ ಆ್ಯಕ್ಟು ಓದ್ಕೊಂಡು ಬಂದಿದ್ದೀನಿ ನಾನು, ಓದ್ ತಗೊಂಡ್ಬಿಟ್ಟು ನೀನು ಇದಕ್ಕೆ ಒಂದು ಅಫಿಡವಿಟ್ ಹಾಕ್ಬಿಟ್ಟು ನೀನು ಯಾವುದನ್ನು ಕೋರ್ಟ್ ಮಾಡಿ ಇವ್ರು ಹೇಳ್ತಿದ್ದಾರಲ್ಲ ಆ ಆ್ಯಕ್ಟ್ಗೂ ಅವ್ರ ಕೋರ್ಟ್ಗೂ ಸಂಬಂಧನೇ ಇಲ್ಲ. ಅಲ್ಲಿ ನೀನು ಅದೆಲ್ಲ ವಿಷಯ. ನಾನು ಇಡೀ ದೇಶದಲ್ಲಿ ಸಂಶಯಕ್ಕೆಡೆ ಇಲ್ಲದ ರೀತಿಯಲ್ಲಿ ತಗೊಳ್ಳೆಯ ವಿಡಿಯೋ, ನಿನ್ನ ಹೆಸರಲ್ಲಿ ಯಾರೂ ವೋಟ್ ಮಾಡಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದೆ, ಪ್ರೂವ್ ಮಾಡಬೇಕಲ್ಲ. ಚೀಮಾರಿ ಹಾಕ್ಲಿ ರಾಹುಲ್ ಗಾಂಧಿಗೆ, ಇಡೀ ದೇಶದ ಮುಂದೆ ಚೀಮಾರಿ ಹಾಕ್ಲಿ, ನಾವೇನು ಬೇಡ ಅಂತ ಹೇಳ್ತಿಲ್ಲ ಇಲ್ಲಿ. ಅದು ಬಿಟ್ಬಿಟ್ಟು ನೀವು ನಾನು ಕೊಡಲ್ಲ, ವಿಡಿಯೋ ಕೊಡಲ್ಲ. ಉಪರಾಷ್ಟ್ರಪತಿ ಚುನಾವಣೆ ಹೆಂಗ್ರಿ ಬಂತಂಗಾರೆ ವಿಡಿಯೋ ಆಚೆಗೆ? ಧಕ್ಕೆ ಆಗಲಿಲ್ಲ ಯಾರ್ದು ಖಾಸಗಿತನಕ್ಕೆ? ಧಕ್ಕೆ ಆಗೋದಿಲ್ಲ, ಅದು ಇರೋದೇ ಇಂತಕ್ಕೋಸ್ಕರ, ಸುರಕ್ಷತೆಗೋಸ್ಕರ, ಎಲ್ಲದಕ್ಕೂ ದೇಶದಲ್ಲಾಗಿರೋಂಥ ಎಲ್ಲ ವಿಚಾರಕ್ಕೂ ನಾವು ಕೊಡೋದಕ್ಕೆ, ಅದು ಚುನಾವಣಾ ಆಯೋಗ ಕೊಡೋದಕ್ಕೆ ಸಾಧ್ಯತೆ ಇರಲ್ಲ. ಅದಕ್ಕೆ ಅದಂತೂ ಇತಿಮಿತಿ ಇರುತ್ತೆ. ಎಲ್ಲ ಕಡೆ ಚುನಾವಣೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ, ಚುನಾವಣಾ ಆಯೋಗಕ್ಕೆ ಇಡೀ ದೇಶದಲ್ಲಿ ಎಲೆಕ್ಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯ ಆಗುತ್ತೆ. ಆಯೋಗನ ಟೀಕೆ ಮಾಡಲೇಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡು ಮಾಡಿದಾಗ ಅದಕ್ಕೆಲ್ಲ ಚುನಾವಣಾ ಆಯೋಗ ಟೀಕಿಸ್ಕೋಬೇಡಿ ನೀವು. ಇವರು ಏನಾಗುತ್ತೆ ಲೋಹಿತ್, ಈಗ ಒಬ್ಬ ನೀನು ಕಳ್ಳ ಅಂತ ಹೇಳ್ತಾರೆ, ನಿನ್ನ ಮನೇಲಿ ಕಳ್ತನ ಆಯಿತು ಅಂತ ಹೇಳಿದಾಗ ನೀನು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಏನು? ಪರಿಶೀಲನೆ ಮಾಡಬೇಕು. CCTV ಇಟ್ಟಿರ್ತೀರಿ ನೀವು. ಹೌದು. ಕಳ್ತನ ಯಾರು ಮಾಡಿದ್ರಪ್ಪ ಅಂತ ಕೇಳ್ತಾರೆ. ಗೊತ್ತಿರೋ ಸಮಯ ಯಾರೋ ಬಂದುಬಿಟ್ಟು ಕಳ್ತನ ಮಾಡಿಬಿಟ್ಟಿದ್ದಾರೆ ಅಂತ ಯಾರೋ ಬರ್ತಾನೆ ದಾರಿ ಇವಾಗ ಏನೋ ಹೇಳ್ಬಿಡ್ತಾನೆ. ಏನು ಕೇಳ್ತೀರಿ ನೀವು? CCTV ಫುಟೇಜ್ ತೆಗೀರಿ, CCTV ತೆಗೀರಿ, ಅದು ಏನಿದೆ ಅಂತ ಕೇಳ್ತೀರಿ.
ನಾನು CCTV ಫುಟೇಜ್ ಕೊಡಲ್ಲ, ನಮ್ಮ ಮೇಲೆ ಕಳ್ತನ ಆಗಿದೆ. ಅಲ್ಲಪ್ಪ, ಕಂಡುಹಿಡಿತೀವಿ, ಕೊಡೆಯ ಅದು, ನೀನು ಮಾಡಿದ್ಯೋ ಮಾಡಿಲ್ವೋ, ನಿಮ್ಮನೆಯವ್ರು ಯಾರು ಕದ್ದಿದಾರ ನೋಡೋಣ ಕೊಡು ಅಂದರೆ ನಾನು ಫುಟೇಜ್ ಕೊಡಲ್ಲ ಅಂತ ನೀವು ಹೇಳಿಬಿಟ್ರೆ ಏನಂತ ಕರೀತಾರೆ ಅದು? ನೀವೇ ಜನರಲ್ ಹೇಳ್ರಿ ನನಗೆ, ಎಲೆಕ್ಷನ್ ಕಮಿಷನ್ ಬಿಟ್ಬಿಡಿ. ಕರೆಕ್ಟ್ ಅಲ್ಲ, ಒಂದು ನೋಡಿ ಅದ್ರದ್ದು ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಯಾವುದೋ ಆಗುತ್ತೆ, ಎಲ್ಲ ಘಟನೆಗಳಿಗೂ ಸಹ ನಾವು CCTV ಕೇಳಿದಾಗ ಈವನ್ ಪೊಲೀಸ್ ಅವರು ಕೊಡಲ್ಲ, ಕೆಲವೊಂದು ಅವ್ರು ಕೊಡೋದಕ್ಕಾಗಲ್ಲ. ನನ್ನ ಪಾಯಿಂಟ್ ಇದೀಗ ನಾನು ಸುಭಾಷ್ ಶುಗಾರ್ ಸರ್ ಕೇಳ್ಬಿಟ್ಟು, ಸುಭಾಷ್ ಶುಗಾರ್ ಸರ್, ಇದು ಎಲೆಕ್ಷನ್ ಕಮಿಷನ್ ಬಗ್ಗೆ ಈ ಒಂದು ವಿಚಾರದಲ್ಲಿ 6018 ಜನ ಮತದಾರರ ಬಗ್ಗೆನೋ, ಅವ್ರ ಹೆಸರನ್ನ ಕಿತ್ತಾಕೋ ಬಗ್ಗೆನೋ, ಎರೇಸ್ ಮಾಡೋ ಬಗ್ಗೆನೋ, ಮಹದೇವಪುರದ ಬಗ್ಗೆನೋ ಈ ಥರ ಕಂಪ್ಲೇಂಟ್ ಬಂದಾಗ ನಾನು ಇಲ್ಲಿವರೆಗೂ ನಾವು ಗಮನಿಸ್ತಿರೋದೇನು ಅಂತ ಹೇಳಿದ್ರೆ, ಒಂದು ತನಿಖೆ ನಡೆದು ಹೋಗಲಿ ಇದ್ರ ಬಗ್ಗೆ, ನಾನೇ ಇದಕ್ಕೆ ಮುಂದುವರಿತಾ ಇದ್ದೀನಿ, ನನ್ನ ಮೇಲೆ ಇಂಥ ಆರೋಪ ಬಂತು. ಒಬ್ಬ ಏನಂದರೆ ರಾಜನ ಮೇಲೆ ಆರೋಪ ಬರುತ್ತಲ್ಲ, ರಾಜ ಆರೋಪಕ್ಕೆ ಅವತ್ತೇ ಉತ್ತರ ಕೊಟ್ಬಿಡ್ಬೇಕು. ಇಲ್ದಿದ್ರೆ ಇಡೀ ರಾಜ್ಯದ ಎಲ್ಲ ಪ್ರಜೆಗಳಲ್ಲಿ ಅದು ವ್ಯಾಪಕವಾಗಿ ಹರಡ್ಬಿಡುತ್ತೆ. ಅದು ಈ ಥರದ್ದು ಬಂದಾಗ ನೀನು ಅರ್ಜಿ ಹಾಕು, ನೀನು ಅಫಿಡೇವಿಟ್ ಹಾಕು, ನೀನು ಈ ಕಾನೂನು ಪ್ರಕಾರ ನೀನು ಕ್ಷಮೆ ಕೇಳು, ನೀನು ಕೋರ್ಟಿಗೆ ಬಾ, ನೋ, ನಿಂದೇನಿದೆ ತೊಗೊಂಡು ಬಾಪ. ಮೋರ್ ಓವರ್, ರಾಹುಲ್ ಗಾಂಧಿ ಅವತ್ತು ಮಾಡಿದಂಥ ಆರೋಪ ಏನಿತ್ತೋ ನನ್ನ ನಾಲೆಡ್ಜಲ್ಲಿ, ಯಾವುದು ಮಹದೇವಪುರದ ಬಗ್ಗೆ ಡಾಕ್ಯುಮೆಂಟ್ಸನ್ನು ಪಡೆದುಕೊಂಡಿದ್ದು ಚುನಾವಣಾ ಆಯೋಗದಿಂದಲೇ. ರಾಹುಲ್ ಗಾಂಧಿ ಟೈಪ್ ಮಾಡ್ಕೊಂಡಿದ್ದೋ, ಬರ್ಕೊಂಡಿದ್ದೋ, ಅಥವಾ ಅವರ BLOಗಳು ಕೊಟ್ಟಿದ್ದೋ ಅಲ್ಲ. ಚುನಾವಣಾ ಆಯೋಗಕ್ಕೆ ಅಪ್ಲೈ ಮಾಡಿ ಅವರಿಂದನೇ ಮಾಹಿತಿ ತೊಗೊಂಡು, ಅವರ ಮಾಹಿತಿಯಲ್ಲಿ ಇಂಥ ತಪ್ಪುಗಳಾಗಿದೆ, ಘೋರ ಅಪರಾಧಗಳಾಗಿದೆ ಅಂತ ಹೇಳಿದಾಗ ಒಂದು ಇನ್ವೆಸ್ಟಿಗೇಷನ್ ರೆಡಿ ಅಂತೇಳಿ ಪೂಲ್ ಪ್ರೂಫ್ ಆಗಿ ಒಂದು ತನಿಖೆ ಅನ್ನೋದು ಆಚೆ ಬರಬೇಕಲ್ವ ಸುಭಾಷ್ ಅವರೇ? ಅದ್ಯಾಕೆ ಆಗ್ತಿಲ್ಲ ಅಂತ ನನ್ನ ಪಾಯಿಂಟ್. ಇಲ್ಲ, ಎಲೆಕ್ಷನ್ ಕಮಿಷನ್ ಈ ರೀತಿಯ ವರ್ತನೆನೇ ಈಗ ಬಹಳ ಸಂಶಯಕ್ಕೆ ಕಾರಣ ಆಗಿದೆ. ನೋಡಿ, ಆಗಸ್ಟ್ 7ನೇ ತಾರೀಕಿಗೆ ಮಹದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಅದಾದ ನಂತರ ಎಷ್ಟು ಬಹಳ ಗಂಭೀರವಾದಂತ ಆರೋಪಗಳಿದ್ವು. ಅದಾದ ನಂತರ ಸುಮಾರು 10 ದಿನಗಳ ಕಾಲ ಎಲೆಕ್ಷನ್ ಕಮಿಷನ್ ಏನೂ ಮಾತಾಡಲಿಲ್ಲ. ಆದ್ರೆ 10 ದಿನಗಳ ನಂತರ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಬಹಳಷ್ಟು ಪಾಯಿಂಟೆಡ್ ಕ್ವಶನ್ಗಳಿಗೆ ಅವರು ಕರೆಕ್ಟ್ ಆಗಿ ಉತ್ತರವನ್ನು ಕೊಡ್ಲಿಲ್ಲ. ಆಮೇಲೆ ಇದು ಅಫಿಡವಿಟ್, ಇನ್ನೊಂದು ಮತ್ತೊಂದು ಎಲ್ಲ ಇದು ನೆಪ ಮಾತ್ರ. ಎಲೆಕ್ಷನ್ ಕಮಿಷನ್ ಏನೋ ಮುಚ್ಚಿಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗೋ ತರ ಇದೆ. ಇದು ಬಹಳ ಓಪನ್ ಅಂಡ್ ಶಟ್ ಕೇಸ್ ಇದೆ. ಇದು ಬ್ಲಾಕ್ ಅಂಡ್ ವೈಟ್ ಒಳಗಡೆ ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಾಗೋ ರೀತಿ ಒಳಗಡೆ ಇದೆ. ಪಾಪ ಈ ವಿಚಾರದ ಬಗ್ಗೆ ಬಿಜೆಪಿ ವಕ್ತಾರರು ಈ ಡಿಸ್ಕಷನ್, ಈ ಡಿಬೇಟ್ ಅಲ್ಲ, ಇಡೀ ದೇಶದೊಳಗಡೆ ಬೇರೆ ಬೇರೆ ಕಡೆ ನಡೆದಿರುವಂತ ಎಲ್ಲಾ ಡಿಬೇಟ್ಗಳಲ್ಲಿ ಬಿಜೆಪಿ ವಕ್ತಾರರು ಬಂದು ಯಾಕೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರ್ಲಾರದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟು ಪಾಪ ಮುಜುಗರವನ್ನ ಅನುಭವಿಸ್ತಾ ಇದಾರೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಅವರ ವಿರುದ್ಧ ಇವತ್ತು ರಾಹುಲ್ ಗಾಂಧಿ ಮಾಡಿದಂತ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಎಲ್ಲಿನೂ ಕೂಡ ಒಂದು ಸಾರಿನೂ ಅವರು ಬಿಜೆಪಿ ಅಂತ ಹೇಳಿಲ್ಲ. ಅವರು ಚುನಾವಣಾ ಆಯೋಗದ ಬಗ್ಗೆ ಮತ್ತು ಆ ಪ್ರೊಸೀಜರ್ ಬಗ್ಗೆ ಯಾವ ರೀತಿ ಏನಾಗಿದೆ ಅವರಿಗೆ ಸಿಕ್ಕಂತ ದಾಖಲೆ ಬಗ್ಗೆ ಮಾತಾಡಿದ್ರು. ಇಮಿಡಿಯೇಟ್ಲಿ ಅನುರಾಗ್ ಠಾಕೂರ್ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಮಿಡಿಯೇಟ್ಲಿ ಬಿಜೆಪಿ ಅವರು, IT ಸೆಲ್ನವರು ಪ್ರತಿಯೊಬ್ರು ಕೂಡ ಇವರು ಬಂದು ಅದ್ರ ಬಗ್ಗೆ ಮಾತಾಡ್ತಾರೆ. ಇಂತ ಒಂದು ಅನುರಾಗ್ ಠಾಕೂರ್ ಕೂಡ ಓದ್ ತಗೊಳ್ಳಿಲ್ಲ, ಅಫಿಡೇವಿಟ್ ಅನುರಾಗ್ ಠಾಕೂರ್ ಹಾಕ್ಲಿಲ್ಲ ಆರೋಪ ಮಾಡಿದಾಗ. ಆಮೇಲೆ ಕಾಂಗ್ರೆಸ್ ಆಮೇಲೆ ಕೇವಲ ಕಾಂಗ್ರೆಸ್ ಪಾರ್ಟಿಯವರು ಮಾತ್ರ ಆರೋಪ ಮಾಡಿದಲ್ಲ, ಬಿಜೆಪಿಯ ನಾಯಕರುಗಳು ಕೂಡ ಆರೋಪ ಮಾಡಿದ್ರು. ಅನುರಾಗ್ ಠಾಕೂರ್ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪವನ್ನ ಮಾಡಿದ್ರು. ಚುನಾವಣೆ ಒಳಗಡೆ ಅಕ್ರಮ ನಡೀತಾ ಇದೆ, ಮತದಾರರ ಪಟ್ಟಿ ಒಳಗಡೆ ನಕಲಿ ಮತದಾರನ ಸೇರ್ಪಡೆ ಮಾಡ್ಲಾಗ್ತಾ ಇದೆ, ಅಥವಾ ಅಸಲಿ ಮತದಾರರನ್ನ ಡಿಲೀಟ್ ಮಾಡ್ಲಾಗ್ತಾ, ಈ ತರದ ಆರೋಪಗಳನ್ನ ಅವರು ಕೂಡ ಮಾಡಿದ್ರು. ಅಂಥವ್ರೇ ಚುನಾವಣಾ ಆಯೋಗವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾಕೆ ಇಳಿದು ಮುಜುಗರವನ್ನ ಅನುಭವಿಸ್ತಾ ಇದ್ದಾರೆ? ನನಗೆ ಪಾಪ ಅವ್ರ ಬಗ್ಗೆ ಬಹಳ ಕೆಟ್ಟ ಅನಿಸ್ತಾ ಇದೆ. ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆಗ್ಲಾರ್ದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಚುನಾವಣಾ ಆಯೋಗ ನೋಡಿ, ಅವ್ರಿಗೆ ಒಂದ್ ಕಡೆ ಅಫಿಡವಿಟ್ ಕೇಳಿದ್ರು, ಇನ್ನೊಂದ್ ಕಡೆ ಆ CCTV ಫುಟೇಜ್ ಅನ್ನ ಮೊದ್ಲು 6 ತಿಂಗಳನ್ನೋ 1 ವರ್ಷ ಇಡ್ತಾ ಇದ್ರು. ಅದ್ರೊಳಗಡೆ ನಿಯಮ ಬದಲಾವಣೆ ಮಾಡಿ ಅದನ್ನ 45 ದಿವಸ ಅಂತ ಮಾಡಿದ್ರು. ಈಗ ಮಹಾರಾಷ್ಟ್ರದ ರಜೂರಾ ವಿಧಾನಸಭಾ ಕ್ಷೇತ್ರ, ನಮ್ಮ ಆಳಂದದೊಳಗಡೆ ಏನು ಈಗ ಆರೋಪಗಳು ಕೇಳಿ ಬರ್ತಾ ಇದಾವೆ, ಸೇಮ್ ಅದೇ ತರಹದ ಆರೋಪಗಳು ಮಹಾರಾಷ್ಟ್ರದ ಚಂದ್ರಪುರ ಜಿಲ್ಲೆಯ ರಾಜೂರಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಕಲಿ ಮತದಾರರನ್ನ ಸುಮಾರು 10,000ಕ್ಕಿಂತ ಹೆಚ್ಚು ನಕಲಿ ಮತದಾರರನ್ನ ಸೇರ್ಪಡೆ ಮಾಡಲಾಗಿತ್ತು ಮತದಾರರ ಪಟ್ಟಿಗೆ ಅಥವಾ ಆರೋಪ ಇದೆ. ಆ ಚುನಾವಣೆ ಒಳಗಡೆ ಸೋತಂತ ಅಭ್ಯರ್ಥಿ ಮತದಾನ ನಡೆದು ಕೇವಲ 17 ದಿನಗಳ ನಂತರ ಚುನಾವಣಾ ಆಯೋಗಕ್ಕೆ CCTV ಫುಟೇಜ್ ಕೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಬಿಫೋರ್ 45 ಡೇಸ್, 17ನೇ ದಿನಕ್ಕೆ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ CCTV ಫುಟೇಜ್ ಕೊಟ್ಟಿಲ್ಲ.
ಇದ್ರ ಅರ್ಥ ಏನು ಅಂತಂದ್ರೆ ಚುನಾವಣಾ ಆಯೋಗ ಇದು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಬಹಳ ಗೋಡೆ ಬರಹದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ, ಅಕ್ರಮಗಳು ನಡೀತಾ ಇದೆ ಅಂತ ಹೇಳಿ ಚುನಾವಣಾ ಆಯೋಗ ಸರಿಯಾದ ಉತ್ತರವನ್ನ ಕೊಡದೇ ಇರೋ ಮೂಲಕ ಜನರ ಮನಸ್ಸಿನೊಳಗಡೆ ಇರುವಂತ ಸಂಶಯ ಇನ್ನಷ್ಟು ಗಟ್ಟಿಯಾಗುವ ರೀತಿ ಒಳಗಡೆ ಮಾಡ್ತಾ ಇದೆ. ಫೈನ್ ನಟರಾಜ್ ಗೌಡ್ರೆ, ಈ ಥರದ್ದು ಆಗಿಬಿಟ್ರೆ ಯಾರನ್ನ ಗೆದ್ಕೊಳ್ರಿ ರೀ, ನೀವೆಲ್ಲ ರಾಜಕೀಯ ಪಕ್ಷಗಳಿದ್ದೀರಿ, ಯಾರಾದರೂ ಗೆದ್ಕೊಳ್ಳಿ, ಯಾರೋ ಒಬ್ಬ ವೋಟ್ ಹಾಕುವನಿಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನ ವೋಟ್ ನಿಜವಾಗ್ಲೂ ನನ್ನ ವೋಟ್ ಇದೆಯಲ್ಲ ಇದಕ್ಕೆ ಮೌಲ್ಯ ಇದೆಯಾ? ಯಾರೋ ಒಂದು 5,000 ವೋಟ್ ಹೈಜಾಕ್ ಮಾಡ್ಕೋತಾರೆ, ಯಾರೋ ಒಂದು 5,000 ವೋಟ್ ಡಿಲೀಷನ್ ಮಾಡಿಬಿಡ್ತಾರೆ, ಇನ್ಯಾರೋ ಒಂದು 6,000 ವೋಟ್ 10,000 ವೋಟ್ ಆ್ಯಡ್ ಮಾಡಿಬಿಡ್ತಾರೆ ಅಂದಾಗ ಮತಗಳು ಮನುಷ್ಯನ ಮೌಲ್ಯವೇ ಕಳೆದು ಹೋಗ್ಬಿಡುತ್ತಲ್ಲಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಡೆಮೋಕ್ರಸಿಯಲ್ಲಿ ಆ ಒಂದು ಮೌಲ್ಯನೇ ಕಳೆದು ಹೋಗ್ಬಿಡಲ್ವಾ ಅಂತ. ಇಲ್ಲ, ಈಗ ಅದೇ ರೀತಿ ಆಗಿರ್ತಕ್ಕಂಥದ್ದು. ಈಗ ಒಂದು ಗಂಭೀರವಾದ ನನ್ನ ನೋಟ್ಗೆ ಒಂದು ವ್ಯಾಲ್ಯೂ ಇದೆ ಅಂದ್ರೆ ನನಗೊಂದು ಮರ್ಯಾದೆ ಇದೆ, ಯಾವ್ದು ಗೌರವ ಇದೆ ಅಂತ, ನಿನ್ ಮರ್ಯಾದೆ ಇದೆ ಅಂತ, ನಿನ್ನ ಹಕ್ಕುಗಳಿಗೆ ಮೌಲ್ಯಗಳಿದೆ ಅಂತ, ಆಮೇಲೆ ನೀನು ಕೂಡ ಇದ್ರಲ್ಲಿ ಪಾತ್ರಧಾರಿ ಆಗಿದ್ಯಾ, ನೀನು ಒಂದು ಸರ್ಕಾರವನ್ನು ಆಯ್ಕೆ ಮಾಡೋಳಿಗೆ ಅದು ಅಭಿಪ್ರಾಯ ಗೌರವಿಸ್ತಾ ಇದೆ ದೇಶ ಅಂತ. ಪ್ರಜಾಪ್ರಭುತ್ವದಲ್ಲಿ ನಿನ್ನ ಪಾಲುದಾರಿಕೆ ಇದೆ ಅನ್ನೋದು ತೋರಿಸ್ತದೆ. ನಿನ್ನ ಮತನೇ ಇಲ್ಲ ಅಂದ್ರೆ ನಿನ್ನ ಪಾಲುದಾರಿಕೆ ಇಲ್ಲ, ಇದು ನೀನು ಒಬ್ಬ ಪ್ರಜೆನೇ ಅಲ್ಲ ಅಂತ ತೋರಿಸ್ಬಿಟ್ರೆ, ಒಬ್ಬ ನಾಗರಿಕ ಆಗಿ ಅವನ ಮೂಲಭೂತ ಹಕ್ಕುಗಳಿಗೆ ನೀವು ಚ್ಯುತಿ ತಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು. ನೋಡಿ, 142 ಕೋಟಿ ಆಧಾರ್ ಕಾರ್ಡ್ಗಳು, ಎಲ್ಲೂ ಕೂಡ ಹೆಸರುದಲ್ಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದಿಲ್ಲ, ಮನೆ ನಂಬರ್ 0 ಅಂತ ಬರಲ್ಲ, ಮನೆ ನಂಬರ್ 0 ಅಂತ ಬರಲ್ಲ, ವಿಳಾಸ ಬರಲ್ಲ, ಎಲ್ಲೋ ಅಪ್ಪಿ ಪಕ್ಕದ ಮನೆಯವರು ನಮ್ಮ ಮನೆಯ ಅಡ್ರೆಸ್ ಸೇರ್ಕೊಳ್ಳೋದಿಲ್ಲ. ಒಂದು ಮನೆಯಲ್ಲಿ 4 ಜನ 3 ಜನ 8 ಜನ ಎಷ್ಟು ಜನ ಇದ್ರು ಅಷ್ಟೇ ಜನ ಮಾತ್ರ. ಸಂಜಯ್ ಸಿಂಗ್ ಆರೋಪ ಮಾಡಿ 4,000 ಜನಕ್ಕಿಂತ ಹೆಚ್ಚಿನ ಜನ ಒಂದೇ ಮನೆಯಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಸಂಜಯ್ ಸಿಂಗ್ ಹೇಳ್ತಾ ಇದ್ರು, ಆಮ್ ಆದ್ಮಿ ಅವರು. ಬಿಹಾರಲ್ಲಿ ಒಂದೇ ಮನೆಯಲ್ಲಿ 918 ಜನ ಒಂದೇ ವಿಳಾಸದಲ್ಲಿ ಇದ್ದಾರೆ ಅಂತ ಅನ್ನೋದಾದ್ರೆ, ನಾವೆಲ್ಲ ಇಲ್ಲಿ ಮಹದೇವಪುರದಲ್ಲಿ ಈ ತರ ಆಗಿದೆ, ಕರ್ನಾಟಕದಲ್ಲಿ ಈ ತರ ಆಗಿದೆ, ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ವ್ಯವಸ್ಥಿತವಾಗಿ ನೀವು ಈ ತರ ಮಾಡಿದ್ದೀರಾ ಅಂತ ನಾವು ನೇರವಾಗಿ ಚುನಾವಣಾ ಆಯೋಗ ಕೇಳ್ತಾ ಇದ್ರೆ ಈ ರೀತಿಯ ಪ್ರಮಾದ ಆದಾಗ ಹೆಂಗ್ ಸಾಧ್ಯ? 918 ಜನಗಳು ಅಂದ್ರೆ ನಾವು ಕಣ್ಣಿಗೆ ಕಾಣುವಂತ ಲೋಪಗಳಿವು. ಕಣ್ಣಿಗೆ ಕಾಣದಲ್ಲಿರೋದು ಲೋಪಗಳೇನು? ಯಾರನ್ನ ನೀವು ಡಿಲೀಟ್ ಮಾಡ್ತೀರಾ, ಯಾರನ್ನ ಸೇರಿಸ್ತೀರಾ, ಫಾರ್ಮ್ 7 ಅನ್ನ ಎಷ್ಟು ದುರುಪಯೋಗ ಮಾಡ್ಕೋತೀರಾ, ಕೊನೆಯ 15 ದಿನ 20 ದಿನ ಫೈನಲ್ ಲಿಸ್ಟ್ ಬರಕ್ ಮುಂಚೆ ಚುನಾವಣಾ ದಿನಾಂಕ ಘೋಷಣೆ ಆಗಿರುತ್ತೆ, ಇನ್ನು 15 ದಿನ ಚುನಾವಣೆ ಇರುತ್ತೆ, ಆ ಟೈಮಲ್ಲಿ ಮಾಡುವಂತ ಪ್ರಮಾದಗಳಿದಾವಲ್ಲ, ಇದು ಸಂಘಟಿತ ಸಂಚಿನ ಭಾಗ. ಸೊ ಅದಕ್ಕೆ ಚುನಾವಣಾ ಆಯೋಗಕ್ಕೆ ನಾವು ಮಹದೇವಪುರದ ಕೊಟ್ವಿ, ನೀವು ಅಫಿಡವಿಟ್ ಕೇಳಿದ್ರಿ, ಈಗ ಅಳಂದದ್ ಕೊಟ್ಟಿದೀವಿ, ಅಳಂದದ್ ನೀವೇ ಒಪ್ಕೊಂಡಿದ್ದೀರಾ, ನೀವೇ ನಮ್ಮ ಹೋರಾಟಕ್ಕೆ, ಅದು ನಮ್ಮ ನಾಯಕರ ಹೋರಾಟಕ್ಕೆ, ಅವಾಗ ನೀವು ಚುನಾವಣಾ ಆಯೋಗಕ್ಕೆ ನೀವೇ ದೂರ ಕೊಟ್ಟು FIR ಮಾಡಿಸಿದ್ದೀರಾ. ನೀವು ಆ ತನಿಖೆಗೆ ಯಾಕೆ ಬೆಂಬಲ ಕೊಡ್ತಾ ಇಲ್ಲ, ಸಪೋರ್ಟ್ ಕೊಡ್ತಾ ಇಲ್ಲ? ಆ ತನಿಖೆಯಿಂದ ನೀವು ಯಾಕೆ ದೂರ ಸರಿದು ಯಾರ ರಕ್ಷಣೆಗೆ ನಿಂತಿದ್ದೀರಾ ಅಂತ, ಯಾರ ರಕ್ಷಣೆಗೆ ನಿಂತಿದ್ದೀರಾ? ಇದೇ ರೀತಿಯ ಪ್ಯಾಟರ್ನ್ ನಾವು ಆಲ್ ಓವರ್ ಇಂಡಿಯಾ ಇದೆ ನಾವು ಹೇಳ್ತಾ ಇದೀವಿ. ನಾವು ನೀವೀಗ ಇಲ್ಲಿ ಬಿಜೆಪಿ ಅವ್ರನ್ನು ಸೇರಿಸ್ಕೊಂಡು ಸರ್ವಪಕ್ಷಗಳ ನಿಯೋಗದ ರೀತಿಯಲ್ಲಿ ಅನೇಕ ವಿಚಾರಗಳು ಹೋಗ್ತೀವಿ. ನದಿ ಬಂತು, ಗಡಿ ಬಂತು, ಭಾಷೆ ಬಂದಾಗ ಸರ್ವಪಕ್ಷಗಳ ನಿಯೋಗ ಅಂತ ಮಾಡ್ತಿರಲ್ಲ, ಇದರಲ್ಲಿ ನೀವು ಬಿಜೆಪಿ ಅವ್ರ ಜೊತೆ ಸೇರಿಸ್ಕೊಂಡು ಸರ್ವಪಕ್ಷಗಳ ಕಡೆಯಿಂದನೂ ಚುನಾವಣಾ ಆಯೋಗಕ್ಕೆ ಈ ಥರದಾದಾಗ ನಮಗೆ ವ್ಯವಸ್ಥೆ ಮೇಲೆ ಗೌರವ ಹೊರಟೋಗುತ್ತೆ. ಸಂತ್ರಸ್ತ ನಾನೇ ಆಗಿರಲಿ, ಸಂತೃಪ್ತ ಅವರೇ ಆಗಿರಲಿ, ಅವರೇ ಸಂತ್ರಸ್ತ ಆಗಿರಲಿ, ನಾನೇ ಸಂತೃಪ್ತ ಆಗಿರಲಿ, ತನಿಖೆ ನಡೀಲಿ ಅಂತ ಯಾಕೆ ಆಗ್ರಹ ಮಾಡಬಾರ್ದು? ಜಂತರ್ ಮಂತರ್ ಕುತ್ಕೊಳ್ಳಿ ನೋಡೋಣ, ನೀವು ಹೋಗ್ರಿ. ಒಳ್ಳೆ ಸಲಹೆ ಇದು, ಜಂತರ್ ಮಂತರ್ ಕುತ್ಕೊಳ್ರಿ, ಒಳ್ಳೆ ಸಲಹೆ. ನಮ್ಮ ಕಾಂಗ್ರೆಸ್ ನಮ್ದು ಏನ್ ನೀತಿ ಇದೆ ಅಂದ್ರೆ, ಓಕೆ, ನಾವು ಮಾಲೂರ್ಗೂ ಹಿಂಗೆ ಕುತ್ಕೋಬೇಕು, ನೀವು ಮಾಲೂರ್ಗೂ ಹಿಂಗೆ ಕುತ್ಕೋಬೇಕು, ಮಾದೇವಪುರಕ್ಕೂ ಕುತ್ಕೋಬೇಕು. ನಾನು ಮಾಲೂರಲ್ಲಿ ನಂಜೇಗೌಡರು ಸೋಲ್ತಾರೋ, ಮರು ತನಿಖೆಯಾಗಿ ಮರು ಎಣಿಕೆಯಾಗಿ ಯಾರು ಗೆದ್ರು ಪ್ರಜಾಪ್ರಭುತ್ವ ಗೆಲ್ತು ಅಂತ ಹೇಳ್ತೀನಿ ನಾನು. ನಾನು ಕಾಂಗ್ರೆಸ್ ಅಷ್ಟೇ ಪ್ರಜಾಪ್ರಭುತ್ವ ಗೆಲ್ತು ಅಂತ. ಮರು ಮತದ ಎಣಿಕೆ ಹಾಕಬೇಕು, ಅಗತ್ಯ ಇದೆ. ಜಿಲ್ಲಾಧಿಕಾರಿ ತಪ್ಪಿದೆಯಾ, ಅವ್ನಿಗೆ ಯಾವುದೇ ಕ್ಯಾಂಡಿಡೇಟ್ ಅನುಮಾನಾತೀತವಾಗಿ ಅವ್ನ ಕನ್ವಿನ್ಸ್ ಮಾಡ್ಬೇಕು ನಾವು. ಎಸ್, ಇಲ್ಲಿ ಯಾವ ಸಂಶಯ ನನಗೆ ಉಳಿದಿಲ್ಲಪ್ಪ, ಸೋತಿದ್ದೀನಿ, ಅಕ್ಸೆಪ್ಟ್ ಮಾಡ್ಕೋಬೇಕು ಅವನು. ಅದಾಗ್ತಿಲ್ವಲ್ಲ, ಈಗ ಆಗ್ತಿಲ್ಲ. ಈಗ ನೀವು ಹೇಳಿದ್ರಿ ಸರ್ವಪಕ್ಷಗಳು ಯಾಕೆ ಇದಕ್ಕೆ ಸರಿ ಮಾಡ್ಲಿಕ್ಕೆ ಒತ್ತಾಯ ಮಾಡಬಾರ್ದು ಅಂತ. ಐ ಅಗ್ರಿ. ನನ್ನ ಉದ್ದೇಶ ಏನಿದೆ, ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎತ್ತಿಡಿಬೇಕು, ಈ ಸಂವಿಧಾನ ರಕ್ಷಣೆ ಆಗಬೇಕು, ಮತದಾನ ಹಕ್ಕು ಎಲ್ಲರಿಗೂ ಇರಬೇಕು, ಇದು ನನ್ನ ಉದ್ದೇಶ ಇದೆ. ಬಿಜೆಪಿ ಅದೇ ಉದ್ದೇಶ ಇದ್ರೆ ಅವ್ರು ಇದಕ್ಕೆ ಧ್ವನಿ ಜೋಡಿಸ್ಬೇಕು. ಅವ್ರು ಇದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಗಳನ್ನ ಮಾಡುವಂತದ್ದು ರಾಹುಲ್ ಗಾಂಧಿ ಅವರು. ಅನುರಾಗ್ ಠಾಕೂರ್ ಕರೀರಿ, ನೀವು ಒಳ್ಳೆ ಕಥೆ ಆಯ್ತು. ಅನುರಾಗ್ ಠಾಕೂರ್ ನೀವು ಅಪ್ರೋಚ್ ಮಾಡಿದ್ರೆ ಇಲ್ಲಿವರೆಗೂ ನೀವು, ಅವ್ರು ರಾಯಬರೇಲಿ ಬಗ್ಗೆ ಎಲ್ಲ ಮಾತಾಡಿದ್ರು, ಓಟ್ಗಳು ಇಲ್ಲೂ ಆಗಿದೆ, ಯಾಕೆ ಮಾತಾಡಲ್ಲ ರಾಹುಲ್ ಗಾಂಧಿ ಅಂತ ನಾನು ಹೇಳ್ತೀನಲ್ಲ, ಅಲ್ಲೂ ಮಾಡಿ, ನಾನು ಅದೇ ಹೇಳ್ತೀನಲ್ಲ, ಅಲ್ಲೂ ತನಿಖೆ. ನಾನು ಇದನ್ನ ನಮ್ಮ ಕೇವಲ ಅಳಂದಾಗ ಹೇಳ್ತಾ ಇದ್ದೀನಿ, ಮಾದೇವಪುರಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ಇಡೀ ದೇಶದಲ್ಲಿ ಈ ಪ್ಯಾಟರ್ನ್ ಇದೆ. ನಾವು ಗೆದ್ದಿದ್ದೀವಿ, ಅಳಂದಲ್ಲಿ ನಾವೇ ಗೆದ್ದಿರೋದು. ಆ ಗೆದ್ದಿದ್ದ ತಕ್ಷಣ ನಾವು ಸುಮ್ಮನೆ ಆಗ್ಬೇಕು ಅಂತೇನಿಲ್ಲ. ನೀವು ಲೋಪ ಇದ್ರೆ ಲೋಪನೇ, ಮತಗಳತನ ಮಾಡಿದ್ರೆ ಕಳ್ಳತನ ಅಂತಾನೆ ಹೇಳ್ತಾ ಇದ್ದೀವಿ. ನೀವು ರಾಯಬರಲ್ಲೂ ಸೇರಿಸ್ಕೊಳ್ಳಿ, ಇಡೀ ದೇಶದ್ದು ಕೂಡ ನೀವು ತನಿಖೆ ಮಾಡಿ, ನಮ್ಗೇನ್ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ತನಿಖೆ ಮಾಡ್ತಾ ಇಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ನ ಒಬ್ಬ ಜಡ್ಜ್ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಒಂದು ಕೇಸ್ ಬಂತು, ರಂಜನ್ ಗೊಗೊಯ್. ಇಮಿಡಿಯೇಟ್ ಆಗಿ ಆರೋಪ ಬಂದ ತಕ್ಷಣನೇ ಯಾರು ದೂರ್ ಕೊಟ್ಟು FIR ಹಾಕಿ ಇದೇ ಮಾಡ್ಬೇಕಂತಿಲ್ಲ, ಹೋರಾಟ ಮಾಡ್ಬೇಕಂತಿಲ್ಲ. ಇನ್ಹೌಸ್ 3 ಜನ
ಜಸ್ಟಿಸ್ಗಳು ಒಂದು ತನಿಖೆಯನ್ನ ಮಾಡಿದ್ರು. ತನಿಖೆಯ ವರದಿ ಆಚೆ ಬರ್ಲಿ, ಅದೇನಾರ ಆಗಿರ್ಲಿ, ತನಿಖೆ ನಾನು ಕನ್ಕ್ಲೂಷನ್ ಹೇಳ್ತಾ ಇಲ್ಲ, ಬಟ್ ತನಿಖೆ ಮಾಡ್ಲಿಕ್ಕೆ ಮುಂದಾಳತ್ವ ತಗೊಂಡ್ರು. ನೀನು ಒಂದು ಸ್ವತಂತ್ರ ಬಾಡಿ, ಚುನಾವಣಾ ಆಯೋಗ, ನಿಮ್ಮ ಮೇಲೆ ಆರೋಪಗಳು ನಿರಂತರವಾಗಿ ಬರ್ತಾ ಇದೆ, ಅಂಕಿಅಂಶಗಳು ಕೊಡ್ತಾ ಇದೀವಿ, ಡೇಟಾ ಕೊಡ್ತಾ ಇದೀವಿ, ಆದ್ರೂ ಕೂಡ ಒಂದು FIR ಕೂಡ ಇವಾಗ ಮಾಹಿತಿ ಇರೋದನ್ನ ನಾವು ಕೊಟ್ಟಿದೀವಿ, ಆದ್ರೂ ಕೂಡ ನೀವು ತನಿಖೆಗೆ ಒಳಪಡ್ತಾ ಇಲ್ಲ. ಇದೇ ಪ್ಯಾಟರ್ನ್ ನೀವು ಮಹಾರಾಷ್ಟ್ರ, ಹರಿಯಾಣ, ಈಗ ಬಿಹಾರದಲ್ಲೂ ಮಾಡಿದ್ದೀರಿ. ಆದ್ರೆ ನೀವು ಎಚ್ಚೆತ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಎಚ್ಚೆತ್ಕೊಳ್ಳೋಕೆ ಯಾಕೆ ರೆಡಿ ಇಲ್ಲ? ಬಿಕಾಸ್ ನೀವು ಯಾರಿಗೋ ಫೇವರ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀರೋದು ನೇರವಾಗಿ ಕಾಣಿಸ್ತಾ ಇದೆ. ಬಿಜೆಪಿಗೆ ನೀವು ಫೇವರ್ ಮಾಡ್ತಾ ಇರೋದು ನೇರವಾಗಿ ಕಾಣಿಸ್ತಾ ಇದೆ. ನೀವು ಬಿಜೆಪಿ ಫೇವರ್ ಮಾಡ್ತಾ ಇಲ್ಲ ಅಂದ್ರೆ ಬಿಜೆಪಿ ಯಾಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ? ದೇ ಆರ್ ದ ಬೆನಿಫಿಷಿಯರೀಸ್. ಅವ್ರು ನಿಮ್ಮಿಂದ ಅನುಕೂಲ ಪಡ್ಕೊಂತಾ ಇದ್ದಾರೆ, ಅದಕ್ಕೆ ನಿಮ್ಮನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ. ನೀವು ಅಲ್ಲ ಅನ್ನೋದಾದ್ರೆ, ಬೆನಿಫಿಷಿಯರಿ ಅಲ್ಲ ಅನ್ನೋದಾದ್ರೆ ಬಿಜೆಪಿಯವರು ಅವ್ರು ನಮ್ಮ ಜೊತೆ ಕೈ ಜೋಡಿಸಬೇಕು. ಎಲೆಕ್ಷನ್ ಕಮಿಷನ್ ಇಲ್ಲ ನಾವು ಫೇವರ್ ಮಾಡ್ತಾ ಇಲ್ಲ ಅಂದ್ರೆ ನೀವು ಕರೆಕ್ಟ್ ಆಗಿ ತನಿಖೆಯನ್ನು ಶುರು ಮಾಡಿಸಬೇಕು. ಏನು ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ನೀವು ಕಳ್ಳತನ ಮಾಡಿದ್ದೀರಿ, ಕಳ್ಳತನಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ, ಪ್ರೋತ್ಸಾಹ ಮಾಡಿದ್ದೀರಿ. ಕೇಂದ್ರ ಸರ್ಕಾರ ಇವತ್ತು ಕುಂತಿರೋದೇ ಮತಗಳ್ಳತನ ಮಾಡಿ ಕೇಂದ್ರ ಸರ್ಕಾರ ಕುಂತಿರೋದು. 30 ಸೀಟ್ ಸೋತಿದ್ರೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. 30 ಸೀಟ್ಗಳಲ್ಲಿ 30,000ಕ್ಕಿಂತ ಮತಗಳಿಂದ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಅದೆಲ್ಲ ಮತಗಳ್ಳತನ ಆಗಿದೆ ಅನ್ನೋದೇ ಒಂದು ಭಾವನೆ ಇದೆ ಇಡೀ ದೇಶದಲ್ಲಿ. ಅನುರಾಗ್ ಠಾಕೂರ್ ದೂರುಗಳು ಒಂದು ಕಡೆ ಇದೆ, ಅದನ್ನು ಅಫಿಷಿಯಲ್ ಆಗಿ ಅವರು ದಾಖಲು ಮಾಡ್ತಾರೋ ಮಾಡಲ್ವೋ ಇದೊಂದು ಭಾಗ ಇದು ಲೋಹಿತ್. ಈ ಕಡೆ ರಾಹುಲ್ ಗಾಂಧಿದು ಒಂದು ಕಡೆ ಇದೆ, ಆ ಕಡೆ ಮಂಜುನಾಥ್ ಗೌಡ್ರು ಒಂದು ಕಡೆ ಕೋರ್ಟ್ ಲೆವೆಲ್ ಫೈಟ್ ಮಾಡ್ತಾ ಇದ್ದಾರೆ. ಇನ್ಯಾರೋ ಈಗ ರಜೂರಾ ಅನ್ನೋ ಒಂದು ಕ್ಷೇತ್ರದ ಬಗ್ಗೆ, ಮಹಾರಾಷ್ಟ್ರದ ಬಗ್ಗೆ ಸುಭಾಷ್ ಅವರು ಕೂಡ ಈಗ ಮಾತಾಡ್ತಾ ಇದ್ರು. 17 ದಿನಗಳಾದಮೇಲೆ CCTV ಅಪ್ಲೈ ಮಾಡಿರೋದು. ಇವ್ರು ಹೇಳಿದ್ದೇನು 45 ದಿನಗಳ ಒಳಗಡೆ CCTV ಕೇಳಿಬಿಡ್ಬೇಕು, ದಾಟಬಿಟ್ರೆ ಕೊಡಲ್ಲ ಅಂತ. 17 ದಿನ ಆದಮೇಲೆ ಕೇಳಿದ್ರು ಕೂಡ ಕೊಡ್ತಿಲ್ಲ ಅಂತಂದಾಗ ಯಾಕಿದು ಚುನಾವಣೆಗೆ ಇಷ್ಟು ಬ್ಲೇಮ್ಗಳನ್ನು ಅಟ್ ಎ ಟೈಮ್ ಬಂದರೂ ಕೂಡ? ನಾನು ಹೇಳೋದು, ಒಂದು ಸಾಂವಿಧಾನಿಕ ಸಂಸ್ಥೆಗೆ ಅವಮಾನ ಆಗ್ತಾ ಇದೆ ನನಗೆ, ನನ್ನದಲ್ಲದ ತಪ್ಪಿಗೆ ಯಾರ್ಯಾರೋ ನಿಂತ್ಕೊಂಡು PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಕೊಂಡಿಲ್ಲಿ ನನಗೆ ದೇಶಾದ್ಯಂತ ಮುಜುಗರ ಮಾಡ್ತಿದ್ದಾರೆ ಅಂದಾಗ ನೀನು ದೂರು ಕೊಡು, ನೀನು ಅಫಿಡೇವಿಟ್ ಹಾಕು ಅನ್ನೋದು ಬೇರೆ. ಚುನಾವಣಾ ಆಯೋಗ ಇದಕ್ಕೆ 100 ಪಟ್ಟು ಸಾಮರ್ಥ್ಯ ಇದೆ ಇನ್ನೂ ಅದ್ಭುತ ಪ್ರೆಸ್ ಮೀಟ್ ಮಾಡಲಿಕ್ಕೆ. ಲೋಹಿತ್, ಕೀಪ್ ಇನ್ ಮೈಂಡ್, ಇದಕ್ಕಿಂತ ರಾಹುಲ್ ಗಾಂಧಿ ಬನ್ನಿರಿ ಇಲ್ಲಿ ನೋಡ್ರಿ, ನೀವು ಯಾವ ದಾಖಲೆ ಕೊಟ್ಟಿದ್ರಿ ಸುಳ್ಳಿದು, ಬನ್ರಿ CCTV ಫುಟೇಜು, 4 ಬೂತ್ಗಳದ್ದು ಬನ್ರಿ, ಯಾರು ವೋಟ್ ಮಾಡಿದ್ರು, ನಾನು CCTV ಫುಟೇಜ್ ಪ್ಲೇ ಮಾಡ್ತೀನಿ ಬನ್ನಿರಿ, ಇದೇ ಸರಳವೇನೆ ನೀವು ಹೇಳಿದ್ದು ಬನ್ನಿರಿ, ಇಲ್ಲೇನಾಗಿದೆ, ಅಡ್ರೆಸ್ಸು ನೀವು ಸುಳ್ಳು ಹೇಳಿದ್ದೀರಿ ಬನ್ನಿರಿ. ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ ಮಾಡಲಿ. ಕೋರ್ಟ್ ಬಿಟ್ಬಿಡಿ, ಕೋರ್ಟ್ ಭಾಗ ನೆಕ್ಸ್ಟ್ ಲೋಹಿತ್, ಕೋರ್ಟ್ ಭಾಗ ನೆಕ್ಸ್ಟ್ ಮಾತಾಡ್ತೀನಿ ನಾನು. ಅಫಿಡೇವಿಟ್ಟು ನಿಂಗೆ ಶಿಕ್ಷೆ ಕೊಡಿಸ್ಬಿಡ್ತೀನಿ, ಜೈಲಿಗೆ, ಅದು ಬೇರೆ ವಿಚಾರ. ನನಗೆ ಅವಮಾನ ಆಗ್ತಿದೆ ಅಂದಾಗ, ಯಾರ ಮೇಲೆ ಒಂದು ಆರೋಪ ಬಂದಾಗ ನಾನು ಕದ್ದಿದ್ದೀನಿ, ನಾನು ಕದ್ದಿಲ್ಲ, ಇಮ್ಮಿಡಿಯೇಟ್ ಹೇಳ್ಬೇಕಲ್ಲ ನಾನು ಯಾಕೆ ಕದ್ದಿಲ್ಲ ಅಂತೇಳಿ. ಯಾಕೆ ಮಾಡ್ತಿಲ್ಲ ಚುನಾವಣಾ ಆಯೋಗ ಅಂತ ನನ್ನ ಪಾಯಿಂಟ್ ಇಲ್ಲಿ. ಸರ್, ಇವತ್ತು ಏನು ರಾಹುಲ್ ಗಾಂಧಿ ಸುದೀರ್ಘವಾಗಿ 45 ನಿಮಿಷ ಪ್ರೆಸ್ ಮೀಟ್ ಮಾಡಿದ್ದಾರೆ ಇಂದಿರಾ ಭವನದಲ್ಲಿ. ವಿಶೇಷವಾಗಿ ಆಳಂದ ಕ್ಷೇತ್ರ, ಕಲಬುರಗಿ ಜಿಲ್ಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ರೆಪ್ರೆಸೆಂಟ್ ಮಾಡೋ ಅಂಥ ಒಂದು ಕ್ಷೇತ್ರಗಳವು. ಒಂದು ಅದರದ್ದು ಹಿನ್ನೆಲೆ ಬೇರೆ ರೀತಿ ಇರ್ಬೋದು. ಜೊತೆಯಲ್ಲಿ ರಜೋರ ಮಹಾರಾಷ್ಟ್ರದ ಬಗ್ಗೆ ಒಂದು ಅಡಿಷನ್ನಲ್ಲಿ, ಇಲ್ಲಿ ಡಿಲಿಷನ್ ಆಳಂದದಲ್ಲಿ. ಅದ್ರ ವಿಚಾರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜ್ಞಾನೇಶ್ವರ್ ಅವರು ನೀಟಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಇವತ್ತು ಏನು ಅಡಿಷನ್ ಆಗಿರ್ಬೋದು, ಎಸ್ಪೆಷಲಿ ಡಿಲೀಷನ್ನು ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ಲು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಏನು ಆಳಂದದಲ್ಲಿ ಸಂಶಯ ಬಂದಿತ್ತು 2023ರಲ್ಲಿ ಯಾರೋ ಪ್ರಯತ್ನ ಮಾಡಿದ್ದಾರೆ ಡಿಲೀಷನ್ ಮಾಡೋದಕ್ಕೆ. ಅವಾಗ ನಮಗೆ ಗೊತ್ತಾದ ಸಂದರ್ಭದಲ್ಲಿ ನಾವೇ ಖುದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಚುನಾವಣಾ ಆಯೋಗ ನಾವು ಒಂದು FIR ದಾಖಲಾತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ರೀತಿ ಇರೋಂಥ ಸಂದರ್ಭದಲ್ಲಿ ಇವಾಗ ಏಕಾಏಕಿ ಒಂದು ಏನು ಚುನಾವಣಾ ಆಯೋಗ ಮೇಲೆ ಆರೋಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ, ಇದರಲ್ಲಿ ಸಂಪೂರ್ಣವಾಗಿ ಅವರು ಪೊಲಿಟಿಕಲಿ ಅವರು ಒಂದು ಷಡ್ಯಂತ್ರ ಮತ್ತು ಕುತಂತ್ರ, ಏನು ಬಿಹಾರ ಚುನಾವಣೆ ಇದೆ ಅವರ ನಾಯಕತ್ವನ ಒಂದು ಸ್ವಲ್ಪ ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅಷ್ಟೇ. ಬಿಟ್ಟರೆ ಅವ್ರ ಪಕ್ಷದಲ್ಲೇ ಅವ್ರನ್ನ ಒಪ್ಕೊಳ್ಳೋಂಥದ್ದು ಅವರಿಗೆ ಒಪ್ಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ, ಕನ್ವಿನ್ಸ್ ಮಾಡೋದಕ್ಕೆ ಆಗ್ತಿಲ್ಲ. ಅವ್ರ ನಾಯಕತ್ವದ ಬಗ್ಗೆ ತುಂಬ ಬಾಲಿಶವಾದಂಥ ಹೇಳಿಕೆ, ಹಲವಾರು ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು ಚೀಮಾರಿ ಹಾಕಿದೆ. ದೇಶದ ಹೊರಗಡೆ ಹೋಗೋಂಥ ಸಂದರ್ಭದಲ್ಲೂ ಸಹ ಈ ದೇಶದ ನಾಗರಿಕರು ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಈಗ ಮತದಾರರ ಪಟ್ಟಿ ನೀವೇ ಕಂಟಿನ್ಯೂ ಮಾಡಬೇಡಿ. ಚುನಾವಣಾ ಆಯೋಗನು ರಾಹುಲ್ ಗಾಂಧಿಗೆ ಚೀಮಾರಿ ಹಾಕ್ಲಿ. ಹೌದು, ಈಗ ಸುಪ್ರೀಂ ಕೋರ್ಟ್ ಆಯ್ತಲ್ವಾ, ಒಳ್ಳೆ ಚಾನ್ಸ್ ಚುನಾವಣಾ ಆಯೋಗಕ್ಕೆ, ಚುನಾವಣಾ ಆಯೋಗನು ಚೀಮಾರಿ ಹಾಕ್ಲಿ. ಹೌದು, ಆದರೆ ಪ್ರಶ್ನೆ ಎತ್ತಿದಾಗ ಅದಕ್ಕೆ ಉತ್ತರ ಕೊಟ್ಬಿಟ್ಟು ಚೀಮಾರಿ ಹಾಕ್ಲಿ ಅಂತ ನಾನು ಹೇಳೋದು. ತಡೀತಿಲ್ಲ, ನಾವು ಯಾರು ತಡೆಯಲ್ಲ ಇಲ್ಲಿ. ಅಲ್ಲ, ಅದಾಗ್ಲಿ, ಸಂತೋಷ ಆಗ್ಲೇಬೇಕು. ಹಿಂಗೆ ಹೇಳೋದಾ? ಅವಾಗ ಯಾರೋ ಇದ್ರು, ರಾಜೀವ್ ಕುಮಾರೋ ಯಾರೋ, ಅವ್ರು ಹೇಳ್ತಿದ್ರು ದಾಖಲೆ ಕೊಟ್ಬಿಟ್ರೆ 3000 ವರ್ಷ ಬೇಕು ಅಂತ. ಆಮೇಲೆ ಕರೆಕ್ಷನ್ನು, 3000 ಅಲ್ಲ 278 ವರ್ಷ ಬೇಕಾಗತ್ತೆ ನಿನಗೆ ದಾಖಲೆ ಪರಿಶೀಲನೆ ಮಾಡೋಕ್ಕೆ. ಇದೇ ಕಥೆನ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲೂ ಇದೇ ಆಟ ಆಡಿದ್ರು.
ಅವಾಗ ಕೇಳಿದ್ದಕ್ಕೆ ಇಲ್ಲ ಸರ್ ಅದೆಲ್ಲ ಕೊಡೋಕ್ಕಾಗಲ್ಲ, ಈ ಶನಿವಾರದೊಳಗಡೆ ಕೊಡಬೇಕು ಅಂತ ಹೇಳ್ತು ಸುಪ್ರೀಂ ಕೋರ್ಟು. ಬಂತಲ್ಲ, ವೆಬ್ಸೈಟಲ್ಲಿ ಪ್ರಕಟ ಮಾಡಬೇಕು ಅಂತ ಬಂದಾಗ ಹಣೆ ಬರ ಬಂತಲ್ಲ ಎಲ್ಲರದ್ದು. ಇದೆಲ್ಲವನ್ನು ಇಟ್ಕೊಂಡು ಕೊಡಲ್ಲ ಅಂತ ಹೇಳಿದ್ರೆ ಅದು ನಾಟಕ ಅಂತ ಅನ್ಸಲ್ವ ಯಾರಿಗೆ ಆದರೂ ಈ ದೇಶದಲ್ಲಿ? ಈ ಅವಕಾಶ, ಈ ಸುವರ್ಣ ಅವಕಾಶವನ್ನು ಚುನಾವಣಾ ಆಯೋಗ ಸದ್ಬಳಕೆ ಮಾಡಿಕೊಂಡು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ದಾಖಲೆಗಳ ಸಮೇತ ಸುಪ್ರೀಂ ಕೋರ್ಟ್ ಅಲ್ಲದೆ ಚುನಾವಣಾ ಆಯೋಗವು ರಾಹುಲ್ ಗಾಂಧಿ ಅವರಿಗೆ ಚೀಮಾರಿ ಹಾಕಲಿ, ಇಂಥ ಗೋಲ್ಡನ್ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೋತಾ ಇದೆ ಅದು? ಸರ್, ಚುನಾವಣಾ ಆಯೋಗ ಡೆಫಿನೆಟ್ಲಿ ಅದರದ್ದೇ ಆದಂಥ ಒಂದು ಬದ್ಧತೆ ಪ್ರದರ್ಶನ ಮಾಡಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಒಂದು ಆ ಪಕ್ಷ ಈ ಪಕ್ಷ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವೆಲ್ಲ ಒಂದು ನಾಗರಿಕರ ಜವಾಬ್ದಾರಿ ಗಟ್ಟಿಗೊಳಿಸೋವಂಥದ್ದು. ಈ ನಿಟ್ಟಿನಲ್ಲಿ ಏನು ಚುನಾವಣಾ ಆಯೋಗ ಹೇಳ್ತಿರೋಂಥದ್ದು ಏನಿದೆ, ಈ ಆಕ್ಷೇಪಣೆ ಮಾಡ್ತಿರಲ್ಲ, ಈಗ ಒಂದು ವರ್ಷ ಆದಮೇಲೆ ಈಗ ಒಂದು ಪತ್ರಿಕಾಗೋಷ್ಠಿ ಮೂಲಕ ಆ ಸಂದರ್ಭದಲ್ಲಿ ಅವರು ಒಂದು ಅಫಿಡವಿಟ್ ಸಲ್ಲಿಸಿ ಒಂದು ರೀತಿ ನೀತಿ ಅದರದ್ದೇ ಅಂತ ಕ್ರಮ ಇರುತ್ತೆ, ಅದ್ರ ಪ್ರಕಾರ ಅವರು ಕಂಪ್ಲೇಂಟ್ ಮಾಡಲಿ. ಒಂದು ನೋಡಿ ಸರ್, ಯಾವುದೇ ಚುನಾವಣೆಗಿಂತ ಮುಂಚೆ ಯಾವ ರಾಜಕೀಯ ಪಕ್ಷಗಳಿಗೆ, ಅಧಿಕೃತ ರಾಜಕೀಯ ಪಕ್ಷಗಳಿಗೆ ಅಥವಾ ಅಭ್ಯರ್ಥಿಗೆ ಏನು ಮತದಾರ ಪಟ್ಟಿ ಕೊಟ್ಟಿರ್ತಾರೆ, ಅಲ್ಲಿ ಅವ್ರು ಪ್ರಶ್ನೆ ಮಾಡ್ಬೋದು ಸಾಕಷ್ಟು. ಇದುವರೆಗೂ ಏನು ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಅಥವಾ ಪ್ರತಿ ಒಂದು ವಾರನೂ ಒಂದು ವೇದಿಕೆ ಸಿಕ್ತಂಥ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಇವರು ಪ್ರಶ್ನೆ ಮಾಡ್ತಿರಲ್ಲ, ಚುನಾವಣೆಗಿಂತ ಮುಂಚೆ ಯಾಕೆ ಮಾಡಲ್ಲ ಇವರು? ಅಫಿಷಿಯಲ್ ಆಗಿ ಇವತ್ತು ದಾಖಲಾತಿನೇ ಮಾಡಿಲ್ಲ ಇವರು. ನನಗೆ ಗೊತ್ತಿರೋಂಗೆ ಏನೋ ಆಕ್ಷೇಪಣೆಗಳು ಬಂದಂಥದ್ದು ಹತ್ತತ್ರ ಒಂದು 2 ಲಕ್ಷ ಏನೋ ಮತದಾರರ ಪಟ್ಟಿ ಅಡಿಷನ್ ಡಿಲಿಷನ್ ಆಕ್ಷೇಪಣೆಗಳಿದ್ರು. ಅದ್ರಲ್ಲಿ ಕಾಂಗ್ರೆಸ್ ಕಡೆಯಿಂದ ಬಂದಂಥದ್ದು ಅತ್ಯಂತ ವಿರಳ. ನಾನು ಹೇಳೋದು ಇದೇನಾಗಿದೆ ಗೊತ್ತಾ, ಈ ಯಾವುದೇ ಡೇಟಾ ಬರುತ್ತಲ್ಲ, ಕೇಳಿಸ್ಕೊಬಿಡಿಲ್ಲ, ಈ ಡೇಟಾ ಬರ್ತಾ ಇದೆಯಪ್ಪ. ಈಗ ಅವರೇನು PPTಯಲ್ಲಿ ತೋರಿಸ್ತಾ ಇದ್ದಾರೆ, ಮತದಾರನ ಗೋದಾಬಾಯಿನೋ ಸೂರ್ಯಕಾಂತ್ ಅಂತ ನಿಲ್ಲಿಸಿದ್ರು ಕೂಡ ಇವತ್ತು. ಈ ಡೇಟಾ ಇದೆಯಲ್ಲ, ಇದೇನಾದರೂ ರಾಹುಲ್ ಗಾಂಧಿ ಕ್ರಿಯೇಟೆಡ್ ಸೃಷ್ಟಿ ಮಾಡಿರುವಂಥ ಡೇಟಾ ಆಗಿಬಿಟ್ರೆ ಚುನಾವಣಾ ಆಯೋಗ ಸುಮ್ಮನೆ ಬಿಡಲ್ಲ ರಾಹುಲ್ ಗಾಂಧಿಯನ್ನು. ನೀವು ಇದರ ಟೆಕ್ನಿಕಾಲಿಟಿ ಮಾತಾಡ್ತಾ ಇದ್ದೀರಾ, ಯಾವ ರೂಪದಲ್ಲಿ ದೂರು ಕೊಡಬೇಕು, ಯಾವ ಸ್ವರೂಪದಲ್ಲಿ ಅಫಿಡವಿಟನ್ನು ಕೊಡಬೇಕು. ಇಲ್ಲಿರೋದೇನು ಗೊತ್ತಾ, ಚುನಾವಣಾ ಆಯೋಗದ ಮಾನ ಮರ್ಯಾದೆಯನ್ನು ಡೇ ಬೈ ಡೇ ರಾಹುಲ್ ಗಾಂಧಿ ಹರಾಜಾಗ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳುವಂಥ ದರ್ದು, ಅವಶ್ಯಕತೆ ಮತ್ತು ಘನತೆ ನಾವು ಯಾವ ಕ್ಯಾಟಗರಿಯಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಅದು ನೆಸಿಟಿ ಚುನಾವಣಾ ಆಯೋಗಕ್ಕೆ ಇಲ್ಲ. ಮೋರೋವರ್ ದಾಖಲೆಗಳಲ್ಲಿ ಏನಾದರೂ ಆಯೋಗ ಕೊಡದೇ ಇರೋ ದಾಖಲೆ ಇವ್ರು ತೋರಿಸ್ಬಿಟ್ರೆ ಎಂಥ ಕೇಸ್ ಹಾಕಿ ಒಳಗಡೆ ಕಳಿಸ್ಬೋದು ರಾಹುಲ್ ಗಾಂಧಿನ ಅಂತ ಹೇಳಿದ್ರೆ, ಅಂತಿಂಥ ಕೇಸ್ ಆಗಲ್ಲ ಅದು. ಇಡೀ ದೇಶ ಸಾಂವಿಧಾನಿಕ ಸಂಸ್ಥೆನೇ ಕ್ವಶನ್ ಮಾಡ್ತಿರೋದು. ಇದನ್ನು ಮಾಡಿದೆ ನೀನು ಆ ಅರ್ಜಿ ಬರಿ, ಈ ನಮೂನೆ ಬರಿ, ಅಫಿಡೇವಿಟ್ ಯಾಕೆ ಹಾಕಲಿಲ್ಲ, ನೀನೊಬ್ಬ ದಡ್ಡ, ನೀನೊಬ್ಬ ಪೆದ್ದ, ಮತ್ತೆ ನಿನ್ನ ಚೀಮಾರಿ ಹಾಕ್ತಾರೆ. ಇದು ಏನಾಗುತ್ತೆ, ಮಾತಷ್ಟೇ, ಇದು ಕೃತಿ ಅಲ್ಲ ಇದು. ನಾನು ಹೇಳೋದು ಸರಿ ಇದೆ ಸರ್. ಈಗ ಇದೇ ಫ್ರೀಡಮ್ ಪಾರ್ಕಿಗೆ ಬಂದ್ಬಿಟ್ಟು ಸುದೀರ್ಘವಾಗಿ ಎಲ್ಲೂ ಸಹ ಒಂದು ಸಮಾವೇಶ ಕಂಪ್ಲೇಂಟ್ ಕೊಟ್ಟಿದ್ದು ಒಂದು, ಅದು ಕೊಡ್ಬೇಕಿತ್ತು, ಅದು ಅವ್ರದ್ದು ನೈತಿಕತೆ ಇದ್ದಿದ್ರೆ ಕೊಡ್ಬೇಕಿತ್ತು. 2 ಗಂಟೆಗೆ ಅಪಾಯಿಂಟ್ಮೆಂಟ್ ತಗೊಂಡು ಕೊಡದಲ್ಲೇ ಹೋದ್ರವ್ರು. ಒಂದು ಅದಕ್ಕಿಂತ ಮುಂಚೆ ಅವ್ರು ಏನು ಪ್ರೆಸೆಂಟೇಷನ್ ಮಾಡಿದ್ರಲ್ಲ, ಪ್ರಸ್ತುತಪಡಿಸಿದ್ರಲ್ಲ ಮಾಹಿತಿ ಮಹದೇವಪುರ ಕ್ಷೇತ್ರದ್ದು, ಅಲ್ಲಿ ಕೊಟ್ಟಂಥದ್ದು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಿ ನಾವು ಸವಿವರವಾಗಿ ಎಲ್ಲ ರೀತಿಯಲ್ಲೂ ಮಾಹಿತಿ ಕೊಟ್ಟಿದ್ದೀವಿ. ಸುಭಾಷ್ ಸರ್ ಮಾತಾಡ್ತಾ ಸುಭಾಷ್ ಸರ್, ಒಂದು ಪ್ರಶ್ನೆ ಇದೆ ನಂದು. ಅನೇಕ ಬಾರಿ ಈ ಒಂದು ಚುನಾವಣಾ ಆಯೋಗದ ವಿರುದ್ಧವಾಗಿ ಆರೋಪಗಳು ಬಂದಾಗ ತೀರಾ ಒಂಥರ ಈ ಸ್ಟೇಟ್ಮೆಂಟ್ಗಳಿಗೆ ತೂಕ ಇಲ್ಲದೆ ಇರುವ ರೀತಿಯಲ್ಲಿ ಉತ್ತರಗಳು ಬರ್ತಾ ಇವೆ. ಅದಕ್ಕೆ ತೂಕ ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ ಅಂತ, ಬೀಟಿಂಗ್ ಅರೌಂಡ್ ದ ಬುಷ್ ಅಂತೇಳಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಈಗ ಇಲ್ಲೆಲ್ಲಿ ಒಂದೇನೋ ಒಂದು ಆರೋಪ ಬಂತಪ್ಪ, ಬರೀ ಮೇಲ್ಮೇಲೆ ಟೆಕ್ನಿಕಾಲಿಟಿ ಮಾತಾಡ್ಕೊಂಡು ಹೋಗೋದು, ಈ ಥರ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಆ ಥರ. ಐ ಅಗ್ರಿ, ನಾನು ಅದನ್ನು ಅಲ್ಲಗಳೆಯೋದು ಇಲ್ಲ, ಕಾನೂನು ಆ ಥರ ಇದೆ, ಅದು ಮಾಡ್ಕೊಳ್ಳಿ. ಪಾಯಿಂಟ್ ಏನು, ಅವಮಾನ, ದೇಶದ ಮಟ್ಟ ದೊಡ್ಡ ಅವಮಾನ ಆಗ್ತಿರೋದು ಯಾರಿಗೆ? ಇಂಥ ಆರೋಪಗಳನ್ನು ಮಾಡಿದಾಗ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಇಟ್ಕೊಂಡು ಮಾಡಿದಾಗ ಅವಮಾನ ಆಗೋದು ಚುನಾವಣಾ ಆಯೋಗಕ್ಕೆ. ಅವರು ಇದರಲ್ಲಿ ಪರಿಶುದ್ಧರಾಗಿ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಆಚೆ ಎದ್ದು ಬರಬೇಕಲ್ವಾ? ಪುಟಕ್ಕಿಟ್ಟ ಚಿನ್ನದಂತೆ ನಾನು ಪುಟಕ್ಕೆ ಬರಲ್ಲ, ನಾನು ಕರಗೋದೇ ಇಲ್ಲ ಇದರಲ್ಲಿ, ನಾನು ಬಿಸಿನೇ ಕಾಯಿಸ್ಕೊಳ್ಳಲ್ಲ ಇದರಲ್ಲಿ ಅಂತ ನಿಂತುಬಿಟ್ಟಾಗ ಅನುಮಾನ ಜಾಸ್ತಿ ಆಗುತ್ತೆ ವಿನಃ ಅನುಮಾನ ಕಡಿಮೆ ಆಗಲ್ಲ ಅಲ್ವಾ ಅಂತ ಸುಭಾಷ್ ಸರ್? ಖಂಡಿತವಾಗಿಯೂ ಕೂಡ ಅನುಮಾನ ಜಾಸ್ತಿ ಆಗ್ತಾ ಇದೆ. ಒಂಥರ ಮಂಡುವಾದ, ಇಲ್ಲಾಜಿಕಲ್ ಆರ್ಗ್ಯುಮೆಂಟು, ಬಂಡ ಧೈರ್ಯ, ಈ ಎಲ್ಲಾ ಕೆಲಸಗಳನ್ನು ಕೂಡ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ರೀತಿಯ ಬಂಡ ಧೈರ್ಯ ಬರ್ಲಿಕ್ಕೆ ಹೇಗೆ ಸಾಧ್ಯ ಚುನಾವಣಾ ಆಯೋಗಕ್ಕೆ? ಆಫ್ಟರ್ ಆಲ್ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ರು ಕೂಡ ಅವರು ಕೂಡ ಚುನಾವಣೆಗಳನ್ನ ಪ್ರಾಮಾಣಿಕವಾಗಿ ನಡೆಸುವ ಮೂಲಕ ಈ ದೇಶದ ಸೇವೆನೇ ಮಾಡ್ಬೇಕಲ್ಲ ಅವರು. ಅಂತ ಒಬ್ಬ ಬ್ಯೂರೋಕ್ರಾಟ್ಗೆ ಇಷ್ಟೊಂದು ಬಂಡ ಧೈರ್ಯ ಬರ್ಲಿಕ್ಕೆ ಕಾರಣ ಏನು? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಏನಾದ್ರೂ ಒಂದು ಇರ್ಲೇಬೇಕ ಕಾರಣ. ಈಗ ನೋಡಿ, 2023 ಸಂಸತ್ತಿನೊಳಗಡೆ ಒಂದು ಹೊಸ ಕಾಯ್ದೆ ಜಾರಿಗೆ ತಂದ್ರು. ಚುನಾವಣಾ ಆಯುಕ್ತರು
ಅಥವಾ ಮುಖ್ಯ ಚುನಾವಣಾ ಆಯುಕ್ತರು ಯಾರೇ ಆಗ್ಲಿ ಅವರು ತಮ್ಮ ಅಧಿಕಾರಾವಧಿ ಒಳಗಡೆ ಮಾಡಿರುವಂತ ತಪ್ಪುಗಳ ಆಧಾರದ ಮೇಲೆ ಅವ್ರ ಮೇಲೆ ಮೊಕದ್ದಮೆಯನ್ನ ದಾಖಲಿಸ್ಲಿಕ್ಕೆ ಬರೋದಿಲ್ಲ. ಈಗ ಇಷ್ಟೆಲ್ಲಾ ಅಕ್ರಮಗಳಿಗೆ ಆರೋಪಗಳು ಬರ್ತಾ ಇದಾವೆ, ಆ ಎಲ್ಲಾ ಆರೋಪಗಳು ಪ್ರೂವ್ ಆದ್ರೂ ಕೂಡ ನಾಳೆ 2023 ಹೊಸ ಕಾಯ್ದೆಯ ಪ್ರಕಾರ ಜ್ಞಾನೇಶ್ ಕುಮಾರ್ ವಿರುದ್ಧ ನೀವು ಯಾವುದೇ ಕೇಸನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಒಂದು ಇಮ್ಯುನಿಟಿಯನ್ನ ಆ ಕಾನೂನಲ್ಲಿ ಕೊಡಲಾಗಿದೆ. ಕಾರಣ ಏನು? ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಆಗ್ಬೇಕು ತಾನೆ, ತಪ್ಪಿತಸ್ಥರ ವಿರುದ್ಧ ತನಿಖೆ ನಡಿಬೇಕು, ಅವರ ವಿರುದ್ಧ ಶಿಕ್ಷೆ ಆಗ್ಬೇಕು. ಬಿಲ್ ಪಾಸ್ ಮಾಡ್ಕೊಂಡು ಅಂತ ಬಿಲ್ ಪಾಸ್ ಆಗೋಯ್ತು, ಬಿಲ್ ಪಾಸ್ ಆಗೋಯ್ತು ನೋಡಿ. ಮೊನ್ನೆ ಸಂವಿಧಾನದ 130ನೇ ತಿದ್ದುಪಡಿ ಮಾಡುವ ಮೂಲಕ ಇದನ್ನ 30 ದಿನ ಜೈಲೊಳಗಿದ್ರೆ ಅವರ ಅಧಿಕಾರ ಹೋಗತ್ತೆ ಅನ್ನೋದು ಅದ್ರ ವ್ಯಾಪ್ತಿ ಒಳಗಡೆ ಪ್ರಧಾನಿಯನ್ನು ಕೂಡ ತಂದಿದ್ರು. ಆದ್ರೆ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಕೇಸ್ ದಾಖಲು ಮಾಡಂಗಿಲ್ಲ ಅಂತ ಕಾನೂನು ಅಂತಂದ್ರು. ಯಾಕೆ ಆ ತರದ ಕಾನೂನು? ತಪ್ಪು ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರ ವಿರುದ್ಧ ತನಿಖೆ ಆಗ್ಬೇಕಲ್ಲ. ಯಾವಾಗ ಈ ತರಹದ ಕಾನೂನು ಜಾರಿ ಒಳಗಡೆ ಇದೆಯೋ, ಈ ತರಹದ ಒಂದು ಕಾಯ್ದೆ ಸಂಸತ್ ಒಳಗಡೆ ಪಾಸ್ ಚುನಾವಣಾ ಆಯುಕ್ತರ ರಕ್ಷಣಾ ಕಾಯ್ದೆ ತರ ಇದು ಚುನಾವಣಾ ಆಯೋಗರ ರಕ್ಷಣಾ ಕಾಯ್ದೆ. ಅವ್ರಿಗೆ ಏನು ಕಳ್ಳತನವನ್ನ ಮಾಡಿ ಅಕ್ರಮಗಳನ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಮೊಕದ್ದಮೆಯನ್ನ ನೀವು ಹಾಕೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಬಂಡ ಧೈರ್ಯ ಬರ್ಲಾರ್ದೆ ಇನ್ನೇನ್ ಆಗ್ಬೇಕು ಹೇಳಿ? ಅವ್ರಿಗೆ ಭಯನೇ ಇಲ್ವಲ್ಲ, ಭಯ ಬೇಕಲ್ಲ. ಜನ ತಪ್ಪು ಮಾಡದೆ ಇರ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಅವ್ರಿಗೆ ಕಾನೂನಿನ ಭಯ ಇರಬೇಕು. ಇವ್ರಿಗೆ ಕಾನೂನಿನ ಭಯನೇ ಇಲ್ಲ. ಕಳ್ಳತನಕ್ಕೂ ಕೂಡ ರಕ್ಷಣೆ ಕೊಡುವಂತ ಕಾನೂನನ್ನ ಸಂಸತ್ನೊಳಗಡೆ ಪಾಸ್ ಮಾಡಲಾಗಿದೆ. ಸಹಜವಾಗಿ ಅವ್ರಿಗೆ ಧೈರ್ಯ ಬಂದಿದೆ. ನಟರಾಜ್ ಗೌಡ ಒಂದು ಪಾಯಿಂಟ್ ಇದೆ ಇಲ್ಲಿ. ಈಗ ಹಿಂದೆ ಎಲ್ಲ ನೀವುಗಳು ಸೋತಾಗೆಲ್ಲ ಒಂದು ಮಾತು ಯಾರಾದರೂ ಒಬ್ರು ಹೇಳ್ಬಿಡೋರು ನಿಮ್ಮ ಕಡೆ ಏನು ಮಾತು ಹೇಳ್ಬಿಡ್ತಿದ್ರು? EVM ಮೋಸ ಅಂತ ಹೇಳ್ಬಿಡ್ತಿದ್ರು. ಒಂದೇ ಹೊಡೆತದಲ್ಲಿ ನಿಮ್ಮ ಬಾಯಿನ ಮುಚ್ಚಿಸ್ಬಿಡ್ತಾ ಇದ್ರು. ಎಲ್ಲೋ ಒಂದು 5 ರಾಜ್ಯಗಳಿಗೆ ಉಪಚುನಾವಣೆ ನಡೀತು ಅಥವಾ ಚುನಾವಣೆ ನಡೀತು 5 ರಾಜ್ಯಗಳಲ್ಲಿ ಅಂತ ಬಂದಾಗ 2 ಕಡೆನ ಒಂದು ಕಡೆ ನೀವು ಗೆದ್ದಿರ್ತಾ ಇದ್ರಿ, 3-4 ಕಡೆಗಳಲ್ಲಿ ಅವರು ಬೇರೆ ಪಾರ್ಟಿನೂ ಗೆದ್ದಿರ್ತಾ ಇದ್ರು. ಕಾಂಗ್ರೆಸ್ ಗೆದ್ದ ಕಡೆ EVM ನೀಟಾಗಿರುತ್ತೆ, ಕಾಂಗ್ರೆಸ್ ಸೋತ ಕಡೆ EVM ಸರಿ ಇರಲ್ಲ ಅಂತ ಹೇಳೋದ್ ಮೂಲಕ ಅಲ್ಲಿಗೆ ಆ ವಾದ ಮುಗ್ದೋಗ್ಬಿಡೋದು. ಏನ್ರಿ ಇವರು ಅಂತ. ಈಗ ಇದು ಕೊಟ್ಟಾಗ ಈಗ ಇದೇ ಲೋಹಿತ್ ಇನ್ನೊಂದು ಮಾತು ಹೇಳಿದ್ರು, ರೀ ಚುನಾವಣೆ ಸೋತ ಮೇಲೆ ಈ ಕತೆಗಳೆಲ್ಲ ಹೇಳ್ತಾ ಇದ್ದೀರಲ್ಲ ನೀವು, ಗೆಲ್ಲಕ್ಕೆ ಮುಂಚೆ ಅಥವಾ ಚುನಾವಣೆಗೆ ಮುಂಚೆ ನೀವು ಯಾಕೆ ಇದನ್ನೆಲ್ಲ ಹೇಳಿಲ್ಲ? ಅವತ್ತಿಗೆ ಏನು ಮಾಡ್ತಾ ಇದ್ರಿ ನೀವು? ಯಾಕೆ ಮಾತಾಡಲಿಲ್ಲ ಅವತ್ತು? ಸೋತವ್ರು ಗೋಳಿದು ಅಂತ. ಸೋಲು ತಬ್ಬಲಿ, ಜಗತ್ತಲ್ಲಿ ಸೋಲು ಯಾವತ್ತು ತಬ್ಬಲಿ, ಗೆಲುವಿಗೆ ಹಲವಾರು ಅಪ್ಪಂದಿರು ಅಂತ. ಈ EVM ಮೇಲೆ ಅಪನಂಬಿಕೆ ಸೃಷ್ಟಿ ಮಾಡಿದ್ದೆ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು. 2009ರಲ್ಲಿ ಪ್ರಥಮ ಬಾರಿಗೆ ಈ EVM ಮಾಲ್ ಪ್ರಾಕ್ಟೀಸು, EVM ಅನ್ನೋದ್ರಿಂದ ವೋಟು ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಹೇಳಿದ್ರು ಫಸ್ಟ್ ಅವರು. GVLN ರಾವ್ ಅಂತ ಹೇಳಿ ಬಿಜೆಪಿಯ ರಾಷ್ಟ್ರೀಯ ವಕ್ತಾರರು ಒಂದು ಬುಕ್ ಬರೀತಾರೆ, ಡೆಮಾಕ್ರಸಿ ಅಟ್ ಡೇಂಜರ್ ಅಂತ, ಅಟ್ ರಿಸ್ಕ್ ಅಂತ, ಡೆಮಾಕ್ರಸಿ ಅಟ್ ರಿಸ್ಕ್ ಅಂತ ಒಂದು ಪುಸ್ತಕ ಬರೆದು ಹೌ ಟು ಹ್ಯಾಕ್ EVM ಅಂತ ಹೇಳಿ ಸುದೀರ್ಘವಾಗಿ ಬರೀತಾರೆ. ಫಸ್ಟ್ ಅಪನಂಬಿಕೆ ಶುರು ಮಾಡಿದವರೆ ಬಿಜೆಪಿಗಳು. ತದನಂತರ ಜನಸಾಮಾನ್ಯರಿಗೂ ಕೂಡ ಇಲ್ಲ EVM ಮೇಲೆ ನಮಗೆ ನಂಬಿಕೆ ಇಲ್ಲ, ಯಾಕಂದ್ರೆ ನಾವೆಲ್ಲೋ ವೋಟ್ ಹಾಕ್ತೀವಿ, ತಿರುಗುನೊಳಗೆ ಅದೆಲ್ಲ ಹೋಗಿರ್ತದೆ, VVPAT ನಾವು ನಂಬಂಗಿಲ್ಲ ಅನ್ನೋ ಒಂದು ಭಾವನೆ ಜನಸಾಮಾನ್ಯರಿಗೆ ಬಂದಿದೆ. ಸೊ ಅದಕ್ಕಾಗಿ ನಾವು ಮತ್ತೆ ಆ ವೋಟರ್ ಲಿಸ್ಟ್ ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಆ ಬ್ಯಾಲೆಟ್ ಪೇಪರ್ ಇಡೀ ದೇಶದಲ್ಲಿ ಒಂದು ಅಭಿಯಾನ ಆಗುತ್ತೆ, ಶುರುವಾಗುತ್ತೆ ಮತ್ತೆ ಬ್ಯಾಲೆಟ್ ಪೇಪರ್. ಇಡೀ ವಿಶ್ವದಲ್ಲೂ ಈ ಥರನೇ ಮತ್ತೆ ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದಾರೆ. ಅದು ಕೇವಲ ನಮ್ಮ ಮೇಲೆ ಅಂತಲ್ಲ, ಇಡೀ ದೇಶದಲ್ಲಿ ಆ ಥರ ಅಪನಂಬಿಕೆ ಶುರು ಇದೆ. ಈಗ ಎಲೆಕ್ಷನ್ ಕಮಿಷನ್ ಶಿಫ್ಟ್ ಆಯ್ತು ನಿಮ್ಮ ಆರ್ಗ್ಯುಮೆಂಟ್. ಇವಾಗ ಇಲ್ಲ ಮತಪತ್ರಗಳಿಗೆ ಬಂದ್ರಿ ನೀವು, ಮತಪತ್ರ ಬೇರೆ, ಮತದಾರರ ಪಟ್ಟಿಗೆ ಬಂದಿದ್ದೀರಿ. ಮತದಾರ ಪಟ್ಟಿನಲ್ಲಿ ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ 142 ಕೋಟಿ ಆಧಾರ್ ಕಾರ್ಡ್ ಅಲ್ಲಿ ಒಂದೊಳಗೂ ಲೋಪ ಇಲ್ಲ. ಚುನಾವಣಾ ಆಯೋಗ ಅಂತ ಒಂದು ಸಂಸ್ಥೆ ಸದಾ ಸಕ್ರಿಯವಾಗಿರ್ತಕ್ಕಂಥ ಸಂಸ್ಥೆ, ಸದಾ ಚುನಾವಣೆಯಲ್ಲೇ ಪ್ರಕ್ರಿಯೆಯಾಗಿರ್ಬೇಕಂತ ಸಂಸ್ಥೆ, ಸಾವಿರಾರು ಕೋಟಿ ಅದ್ರ ಮೇಲೆ ಖರ್ಚು ಮಾಡುವಂಥ ಒಂದು ಸಂಸ್ಥೆ. ನಾವು ಎಲ್ಲ ಲೋಪ ಇಟ್ಕೊಂಡಿದ್ದೀವಿ. ನಾವು ಚುನಾವಣೆ ಸಮಯದಲ್ಲಿ ಚುನಾವಣೆಗೆ ಬೇಕಾದಾಗ ನಾವು ಇಷ್ಟ ಬಂದಾಗ ಮಾಡ್ತೀವಿ. ಈಗ ಬಿಹಾರಲ್ಲಿ ನಾವು ಇಷ್ಟೆಲ್ಲ ಇಡೀ ದೇಶದಲ್ಲಿ ಮಾತಾಡ್ತಾ ಇದ್ದೀವಿ. ಬಿಹಾರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆ ಇಂಟೆನ್ಸಿವ್ ರಿವ್ಯೂ ಇರಲಿಲ್ಲ, ಅದಕ್ಕಿಂತ ಮುಂಚೆ ಇರಲಿಲ್ಲ. 75 ಲಕ್ಷ ಮತದಾರರು ಕರೆಕ್ಟ್ ಎಲ್ಲರೂ ನೆಮ್ಮದಿಯಾಗಿದ್ರು. ಇವರು ಕೂಡ ಒಳನುಸುಳುಕೋರರು ಆಗಿರಲಿಲ್ಲ. ಅವರು ಇದ್ದಕ್ಕಿದ್ದಂಗೆ ಕೊನೆಯ ದಿನದಲ್ಲಿ ಬಂದು 25 ದಿನದಲ್ಲಿ 3 ಕೋಟಿ ಜನಗಳದ್ದು ನಾವು ರಿವ್ಯೂ ಮಾಡಬೇಕು, ಅವ್ರದ್ದು ನೀವು ನಿವಾಸಿಗಳು ಅಂತ ನೀವು ಪ್ರೂವ್ ಮಾಡಿ ಅಂತ ಎಲೆಕ್ಷನ್ ರ್ಯಾಲಿಗಳ ಚರ್ಚೆ ಆಗಿದೆ ಇವತ್ತು ನಟರಾಜ್ ಗೌಡ್ರೆ. ಇವರು ಇಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಒಳನುಸುಳುಕೋರರ ಪರವಾಗಿ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ. ನಾವು ಒಂದು ಮಾತು ಹೇಳಲ್ಲ, ಕೇಂದ್ರ ಸರ್ಕಾರ 11 ವರ್ಷದಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದಾರೆ. ಯಾವುದೇ ಒಬ್ಬ ಗುಸ್ಪೇಟಿ ಇದ್ರು ಕೂಡ, ನುಸುಳುಕೋರ ಇದ್ರು ಕೂಡ ಹೊರಗೆ ಹಾಕಿ ಅಂತಾನೆ ಇಡೀ ದೇಶದ ಜನ ಹೇಳೋದು. ನೀವು ಕಾಂಗ್ರೆಸ್ ಸೇರಿಸಿ ಹೇಳುವಂಥದ್ದು ಹೊರತು ನಿಮ್ಮ ಕೈನಲ್ಲಿ ಅಧಿಕಾರ ಇಟ್ಕೊಂಡು ಒಳಗ ನುಸುಳುಕೋರರು ಚುನಾವಣಾ ಆಯೋಗ ಜವಾಬ್ದಾರಿನ ಯಾರು ಒಳ ನುಸುಳುಕೋರ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ಗೃಹ ಇಲಾಖೆ. ಚುನಾವಣಾ ಆಯೋಗ ಗೃಹ ಇಲಾಖೆ ಪರವಾಗಿ ಕೆಲಸ ಮಾಡ್ತಾ ಇದೆಯಾ, ದೇಶದ ನಾಗರಿಕರ ಪರವಾಗಿ ಕೆಲಸ ಮಾಡ್ತಾ ಇದೆಯಾ?
ಈಗ ಅವ್ರು ಡಿಲೀಟ್ ಮಾಡಿರೋ ಓಟಲ್ಲಿ ಬಿಹಾರದಲ್ಲಿ 7 ಜನ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ದೆಹಲಿಯಲ್ಲಿ ಮೀಟ್ ಮಾಡಿದ್ರು. ನಾವಿದ್ದೀವಿ ಸ್ವಾಮಿ, ಬದುಕಿದೀವಿ, ಸತ್ತೋಗಿದೀವಿ ಅಂತ ಹೇಳಿ ಡಿಲೀಟ್ ಮಾಡಕ್ ಬಿಟ್ಟಿದ್ದಾರೆ ವೋಟರ್ನ ಅಂತ. ಸೊ ಇದು ಯಾರ ತಪ್ಪು ಅಂತೀರಿ? ಇದು ನಾವು ಇದಕ್ಕೆ ಮುಂಚೆನೇ ಹೇಳ್ತಾ ಇದ್ವಲ್ಲ, ಅವ್ರು ಆಗಕ್ಕೆ ಮುಂಚೆನೇ ನಾವು ಹೇಳ್ತಾ ಇದ್ವಿ, ನೀವು ಈ ತರ ಮಾಡ್ತಾ ಇದ್ದೀರಿ. ಎಷ್ಟೊಂದು ಜನ ಬಡವರು, ಎಲ್ಲೋ ವಲಸೆ ಹೋದಂಥವ್ರು, ದುಡಿಮೆಗೆ ಹೋದಂಥವ್ರು ರಿವ್ಯೂ ಬಂದು ಇಲ್ಲಿ ನಿಮ್ದು ನಾವು ಹಕ್ಕುಗಳನ್ನು ತೋರ್ಸಕ್ಕಾಗಲ್ಲ, ಅವರು ಆಧಾರ ದಾಖಲಾತಿ ತೋರ್ಸಕ್ಕಾಗಲ್ಲ, ಅದ್ರ ಡಿಲೀಟ್ ಆಗ್ಬಿಡುತ್ತೆ, 25 ದಿನದಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ನಾವು ಹೇಳ್ತಾ ಇದ್ವಿ. ನೀವು ಉದ್ದೇಶಪೂರ್ವಕವಾಗಿ ಕೆಲವರು ನಾವು ಹೊರಗಿಡಬೇಕು, ಚುನಾವಣೆಗೆ ಹೊರಗಿಡಬೇಕು ಅಂತ ಮಾಡ್ತಾ ಇದ್ರಿ ಅಂತ ನಮ್ಮ ಆರೋಪ ಇತ್ತು. ನೀವು ಅವರು ಅದಕ್ಕೆ ಸದ್ಯಕ್ಕೆ ಉತ್ತರ ಕೊಡ್ಲಿಲ್ಲ ಚುನಾವಣಾ ಆಯೋಗ. ಸುಪ್ರೀಂ ಕೋರ್ಟೇ ಅವ್ರಿಗೆ ಹೇಳ್ತು, ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಹೆಂಗೆ 25 ದಿನದಲ್ಲಿ ಮಾಡ್ತೀರಿ, ನೀವು ಎಲ್ಲಾ ಡೀಟೇಲ್ಸ್ ನಮಗೆ ಕೊಡಿ. ಈ ರಿವ್ಯೂ ಏನಾದರೂ ತಪ್ಪು ಕಂಡು ಬಂದ್ರೆ ಪೂರ್ತಿನೇ ರದ್ದು ಮಾಡ್ತೀನಿ ಅಂತ ಹೇಳಿದೆ, ಆಯ್ತಾ? ನಾವೇನ್ ಹೇಳ್ತಾ ಇದ್ವಿ, ಮಹಾರಾಷ್ಟ್ರದಲ್ಲಿ ಆಯ್ತು ಅಂತ ನಾವು ಹೇಳಿದ್ವಿ, ಹರಿಯಾಣದಲ್ಲಿ ಆಯ್ತು ಅಂತ ನಾವು ಹೇಳಿದ್ವಿ. ನೀವು ಚುನಾವಣಾ ಆಯೋಗ ನಮ್ಮ ಮೇಲೆ ಆರೋಪ ಮಾಡೋದು ಅಥವಾ ಬಿಜೆಪಿ ಹಿಂದೆ ನಿಂತ್ಕೊಳ್ಳೋದು, ಬಿಜೆಪಿ ಅವ್ರನ್ನ ಮುಂದೆ ಬಿಟ್ಟು ಮಾತಾಡಕ್ ಬಿಡುವಂಥದ್ದು ಅದು ಸಮಂಜಸ ಅಲ್ಲ. ನೀವು ಕಳ್ಳರಂತಲ್ಲ, ನಾನು ಚುನಾವಣಾ ಆಯೋಗ ಕಳ್ಳರಲ್ಲ, ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಳ್ಳತನ ಮಾಡ್ಲಿಕ್ಕೆ ನೀವು ಉತ್ತೇಜನ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಕೈ ಜೋಡಿಸಿದ್ದೀರಾ, ಅವ್ರು ಯಾರಿಗೋ ಗೆಲುವಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀರಾ. ಇಲ್ಲ ಅಂದ್ರೆ 2018 ಅಲಂದದಲ್ಲಿ ಹೆಂಗೆ ನೀವು ನಮ್ಮ ಪ್ರತಿಭಟನೆ ನಂತರ ನಾವು ಹಿಡಿದಾಕದ ಮೇಲೆ ಅದನ್ನ ಅವರು ಕಂಪ್ಲೇಂಟ್ ಕೊಟ್ಟಿದ್ದು, ನಾವು ಹಿಡಿದಾಕದ ಮೇಲೆ ಚುನಾವಣಾ ಆಯೋಗ ದೂರ ದಾಖಲಾತಿ ಮಾಡಿದ್ದು, ಅವರೇನೆ ಅವ್ರು ಹಿಡಿದಿರ್ಲಿಲ್ಲ. ನೀವೇನ್ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ನೀವು ನಿಮ್ಮ ಕೆಲಸ ಏನು? ಅಂದ್ರೆ ನೀವು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ಯಾರನ್ನೋ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ, ನಮ್ಮ ಆರೋಪ ನೇರವಾಗಿದೆ. ಇಷ್ಟೆಲ್ಲ ಆರೋಪಗಳನ್ನು ಯಾಕೆ ತಡ್ಕೋಬೇಕ್ರಿ? ಮತ್ತೆ ಚುನಾವಣಾ ಆಯೋಗದ ವಿಚಾರದಲ್ಲಿ ನೀವ್ ಯಾಕೆ ಮಧ್ಯ ಬರ್ತಿದ್ದೀರಿ ಅಂತ ಇದೇ ಅರ್ಥ ಆಗಿಲ್ಲ ನನಗೆ. ನಾವು ಒಂದು ನೈತಿಕ ಜವಾಬ್ದಾರಿ, ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ದೇಶದಲ್ಲಿ ಒಂದು ವಿಜೇತ ಪಕ್ಷ. ಹೌದು, ನೀವು ಮತದಾರರಿಂದ ಆಯ್ಕೆ ಆಗಿರ್ತಕ್ಕಂಥ ಎಂಪಿಗಳ ಮೂಲಕವಾಗಿ ಒಂದು ಸರ್ಕಾರ ರಚನೆ ಮಾಡ್ತಿರ್ತಕ್ಕಂಥ ನೀವು ಪಾರ್ಟಿ. ಕಾಂಗ್ರೆಸ್ ಆರೋಪ ಏನು, ಈ ಥರದ ಅವ್ಯವಹಾರ ಇಲ್ಲ ಆಗಿದೆ, ಫಲಾನುಭವಿ XYZ ಯಾರಾದರೂ ಆಗಿರಲಿ ಅಂತ ಬಂದಾಗ ಯಾರಾದರೂ ಮುಂದೆ ಬರಲಿ, ಚುನಾವಣೆಗೆ ಉತ್ತರ ಕೊಡಬೇಕು. ಇದಕ್ಕೆ ನಿಮ್ಮ ಕಡೆಯವ್ರು ಯಾಕೆ ಮುಂದೆ ಬರ್ತೀರಿ ಯಾವಾಗ್ಲೂ? ಇಲ್ಲ, ನಾವು ಒಂದು ರಾಜಕೀಯ ಪಕ್ಷ. ಈಗ ಅವ್ರು ಕಳ್ಳರು ಅಂತ ಹೇಳ್ತಾ ಇದ್ದಾಗ ಈಗ ಏನಾಗುತ್ತೆ, ಅವ್ನು ಕಳ್ಳ ಅಂತ ಒಬ್ರು ಹೇಳ್ತಿದ್ದಾರೆ, ಆರೋಪ ಮಾಡಿದ್ದಾರೆ ಒಬ್ರು. ಅವ್ರ ತಕ್ಷಣ ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೋತೀರಿ, ಇವ್ನು ಕಳ್ಳ ಅಲ್ಲ ಅಂತ ನೀವು ಹೇಳಿದಾಗ ಇಬ್ಬರು ಸೇರ್ಕೊಂಡೇನೋ ಮಾಡಿದಂತ ಅನುಮಾನ ಬರಲ್ವೇನ್ರಿ ಯಾರಿಗಾದ್ರು? ಚುನಾವಣಾ ಆಯೋಗ ಅದರದೇ ಆದಂಥ ರೀತಿ ನೀತಿ ಇದೆ, ಅವ್ರು ಉತ್ತರ ಕೊಡಬೇಕು, ಅವ್ರು ಕೊಡೋ ಅಂತ ಅದು ಅವ್ರ ಜವಾಬ್ದಾರಿ ಅದು. ಓಕೆನಾ? ಅದು 1.5 ತಿಂಗಳಾಯ್ತಪ್ಪ. ಆಯ್ತು, ಅದ್ರದ್ದೊಂದು ಬಗ್ಗೆ. ನಾವು ಭಾರತೀಯ ಜನತಾ ಪಾರ್ಟಿ, ನಾವು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇರೋಂಥ ಸಂದರ್ಭದಲ್ಲಿ ಇವತ್ತು ಏನು ಒಂದು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿರೋ ಸಂದರ್ಭದಲ್ಲಿ ಅದನ್ನು ನಾವು ಚರ್ಚೆ ಮಾಡಲೇಬೇಕಾಗತ್ತೆ. ಅದನ್ನು ನಾವು ಯಾವ ರೀತಿ ಒಂದು ಉತ್ತರ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆನಾ? ಆ ದೃಷ್ಟಿನಲ್ಲಿ 2023 ಚುನಾವಣೆ ಬಗ್ಗೆ ಅತಿ ಹೆಚ್ಚಾಗಿ ಆಳಂದ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ವಾ? ಅಥವಾ ಏನು 2023 ಕಾಂಗ್ರೆಸ್ಗೆ ಬಂದಂಥ BJP ಬಂದಿದ್ದು 66. ಆ ರೀತಿ EVM ಹಾಕ್ ಮಾಡಿ ಅಥವಾ ಡಿಲಿಷನ್ ಅಡಿಷನ್ ಜಾಸ್ತಿ ಮಾಡಿದ್ರೆ ನಾವು ಸರ್ಕಾರ ರಚನೆ ಮಾಡ್ಬೋಯಿತ್ತು BJP. ಆ ರೀತಿ ಏನಾದರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಪಾರ್ಟಿಗೆ ಏನಾದರೂ ಪೂರಕವಾಗಿ ಸಹಕಾರ ನೀಡಿದ್ರೆ 30 ಎಂಪಿಗಳನ್ನ ಹಂಗೆ ಗೆದ್ದಿರೋದು ಇವರು 30,000ಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ದಾರೆ. ಅವತ್ತಿದ್ದಂಥ ಪ್ರಧಾನಿ ಆಗ್ತಿಲ್ಲ ಅಂತ ಇವರಂದ್ರೆ ಈಗ ಅವತ್ತು 2023 ಇದ್ದಂಥ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಒಂದು ಇವತ್ತು ಚುನಾವಣೆ ಆಯೋಗಕ್ಕೆ ಅದರದೇ ಆದ ಸಿಬ್ಬಂದಿ ವರ್ಗಗಳು ಇರಲ್ಲ. ನಾವು ಇಲ್ಲಿ ಸ್ಥಳೀಯವಾದಂಥ ರಾಜ್ಯ ಸರ್ಕಾರನ ಸದ್ಬಳಕೆ ಮಾಡ್ಕೊಂಡು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಶಿಕ್ಷಣ ಇಲಾಖೆ, ಈ ಥರದವೆಲ್ಲ ರಾಜ್ಯ ಸರ್ಕಾರನ ಇಲಾಖೆಗಳನ್ನ ಬಳಸ್ಕೊಂಡು ನಾವು ಚುನಾವಣೆ ಮಾಡೋಂಥದ್ದು. ಎಲೆಕ್ಷನ್ ಕಮಿಷನ್ ಡೈರೆಕ್ಟಾಗಿ ಬರೋಂಥದ್ದು ಇಲ್ಲ ಇಲ್ಲಿ. ಸೊ ಆ ದೃಷ್ಟಿಯಿಂದ ಹೆಚ್ಚಿನ ಒಂದು ನೇರವಾದಂಥ ಪಾತ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರಲ್ಲ ಈ ವ್ಯವಸ್ಥೆಯಲ್ಲಿ, ಚುನಾವಣೆ ವ್ಯವಸ್ಥೆಯಲ್ಲಿ. ಜೊತೆಯಲ್ಲಿ ಮತ್ತೆ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಅಥವಾ ವಿಧಾನಸಭೆ ಅಥವಾ ಪಾರ್ಲಿಮೆಂಟ್ ಚುನಾವಣೆ, ಇದೇ ಥರನೇ ಮತದಾನದ ಪಟ್ಟಿ ರಿಲೀಸ್ ಆಗುತ್ತೆ. ಮತದಾನದ ಅದೇ ಥರದ ವ್ಯವಸ್ಥೆ ಆಗುತ್ತೆ. ಇವಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ EVM ಆಗೋದು ಚುನಾವಣೆ ಆಯ್ತು, ಆಯ್ತಾ? ಮತದಾರರಿಗೆ ಒಂದು ಸ್ಥಳೀಯ 2018 ಅರ್ಜಿದಾರರು 28 ಜನ ಮಾತ್ರ, ಲೋಹಿತ್ 28 ಜನ ಮಾತ್ರ ಡಿಲೀಷನ್ ಮಾಡಿದ ಅರ್ಜಿ ಹಾಕಿರೋರು. ವಿಧಾನಸಭೆಗೆ ಇವರ ಒಂದು ನರೇಶನ್ನೇ ಡಿಫ್ರೆಂಟ್, ಪಾರ್ಲಿಮೆಂಟ್ ಚುನಾವಣೆಗೆ ನರೇಶನ್ ಅವರ ದೃಷ್ಟಿಕೋನ, ಅವ್ರ ಅಪಪ್ರಚಾರ ಮಾಡೋಂಥ ಉದ್ದೇಶಗಳೇ ಬೇರೆ ತರ ಇರ್ತಲ್ವಾ? ಈ ಕೆಲಸ ಮಾಡಿ, ಈಗ ಆಳಂದದ್ದು ಇಂತಿಂತ ಕೆಲಸ ಮಾಡಿದಿರಿ ನೀವು ಅಂತ ಹೇಳಿ ಎಕ್ಸ್ಪೋಸ್ ಮಾಡಿ ಬಿಸಾಕಿ ಯಾಕೆ ಬಿಡ್ತೀರಿ? ಇಲ್ಲ, ಡೆಫಿನೆಟ್ಲಿ ಅದೇ ತರ ಈಗ ಚುನಾವಣೆಗೆ ಸರಿಯಾಗಿ ಮಾತ್ರ ಸುಳ್ಳು ತಪ್ಪು ಈ ತರ ನಡೆದಿಲ್ಲ ಅಷ್ಟೇ. ಲಾಜಿಕಲಿ ಕನ್ವಿನ್ಸ್ ಮಾಡಿದ್ದಾನೆ ಹೇಳ್ತಿರೋದು. ಅದನ್ನೇ ಸುಭಾಷ್ ಸರ್ ಹೇಳಿದ ಅವಾಗಲೇ, ಲಾಜಿಕಲಿ ನೀವು ಇದಕ್ಕೆ ಆನ್ಸರ್ ಮಾಡಬೇಡಿ, ವಿತ್ ಪ್ರೂಫ್ ಆನ್ಸರ್ ಮಾಡಿದ್ರೆ ಅದು ಬರ್ದಿರ ತಪ್ಪು, ಸುಳ್ಳು ಹೇಳ್ತಾ ಇದ್ದಾರೆ, ಇದೇ ಕೆಲಸ, ಬೆಳಗ್ಗೆ ಇದೇ ಕೆಲಸ, ನೋ ವೇಕ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತದು. ಇಲ್ಲ, ನಾವು ಅದನ್ನೇ ಈಗ ಮಾಲೂರಲ್ಲಿ ನಮಗೆ ಸಂಶಯ ಬಂದಿದೆ, ಅಲ್ಲಿ ಅಲ್ಲಿ ಪ್ರಶ್ನೆ ಹೇಳಿದ್ರೆ ಸರ್ವಪಕ್ಷ ನಿಯೋಗ ಅಂತಾನೆ ಮಾತಾಡಿದ್ನಲ್ಲ ನಾನು. ಅಲ್ಲ, ಅವರು ಅನುರಾಗ್ ಠಾಕೂರ್ ಸರಿನಾ ಹೇಳಿದ್ದಂಗಾದ್ರೆ? ಸರ್, ಅನುರಾಗ್ ಠಾಕೂರ್ ಹೇಳೋ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ, ಮಂಜುನಾಥ್ ಗೌಡ್ರು ಹೇಳೋದಕ್ಕೂ ಎಲೆಕ್ಷನ್ ಜವಾಬ್ದಾರಿ,
ರಾಹುಲ್ ಗಾಂಧಿ ಮಾತಾಡ್ತಿರೋ ಮಹದೇವಪುರ ಮಾಲು ಈ ಕಡೆ ಆಳಂದಕ್ಕೂ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ. ಅದೇ ಹೇಳ್ದಲ್ಲ ಸರ್, ಗೆದ್ದಿದ್ಯಲ್ಲ ಪಕ್ಷಾತೀತವಾಗಿ. ಕೆಲವೊಂದು ಕಡೆ ಏನಾಗುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗ ಅವ್ರದ್ದು ಏನು ಒಂದೇ ಅಲ್ಲಿ ಮೇಲೆ ಅವ್ರದ್ದೇ ಅಲ್ಲ, ಇಲ್ಲಿ ಸ್ಥಳೀಯವಾದಂತ ಆಡಳಿತ ವ್ಯವಸ್ಥೆ ಇರುತ್ತಲ್ಲ, ಜಿಲ್ಲಾಧಿಕಾರಿ ಯಾರ ಅಂಡರ್ ಬರ್ತಾರೆ, ರಾಜ್ಯ ಸರ್ಕಾರದ ಅಂಡರ್. ಅವ್ರೇನಾದ್ರು ತಪ್ಪು ಮಾಡಿದ ಸಂದರ್ಭದಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಜಿಲ್ಲಾಧಿಕಾರಿ ಒಳಗಡೆ ಹಾಕಿಸ್ರಿ, ಅದನ್ನೇ ಮಾಡ್ತಿರಲ್ಲ. ಸುಭಾಷ್ ಸರ್ ಆಗ್ಲೇ ಹೇಳ್ತಾ ಅದನ್ನೇ ಮಾಡ್ತಿರಲ್ಲ. ಈ ಅವಧಿಯ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಯಾವುದೇ ಕಾನೂನು ಕ್ರಮ ಆಗಲ್ಲ ಅಂತ ಹೇಳಿ ಒಂದು ಇಮ್ಯೂನ್ ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ, ಕಾಯ್ದೆ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಜಿಲ್ಲಾಧಿಕಾರಿಗೆ ಪಾಸ್ ಮಾಡಿಲ್ವಲ್ಲ ಇನ್ನೂ ಆ ಥರದ್ದೇನು, ಹಾಕ್ಸಿ ಒಳಗಡೆ ಜಿಲ್ಲಾಧಿಕಾರಿನ. ಡೆಫಿನೆಟ್ಲಿ ಅದ್ರದ್ದು ಕಾನೂನು ಪ್ರಕ್ರಿಯೆಗಳಿದಾವೆ, ಅದು ಹಾಗೆ ಆಗುತ್ತೆ. ಹಿಂಗೆ ಸ್ಟೇಟ್ಮೆಂಟ್ ಬರೀ ಸ್ಟೇಟ್ಮೆಂಟ್ ಸರಿ ಇಲ್ಲ, ಸುಳ್ಳು, ತಪ್ಪು, ಇಷ್ಟೇ ಇಲ್ಲಿಗೆ ಮುಗಿದೋಯ್ತಿದ್ದು. ನೋಡಿ ಸರ್, ಈಗ ಜಿಲ್ಲಾಧಿಕಾರಿ ಮಾಲೂರು ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಅವ್ರು ಅನುಭವಿಸ್ತಾರೆ, ಅದು ಕಾನೂನು ಕ್ರಮ ಹಾಗೆ ಆಗತ್ತೆ. ಯಾವುದೇ ಒಂದು ಆಗುತ್ತೆ ಸರ್. ಈಗ ಇವ್ರು ಹೇಳ್ತಾ ಇದ್ರು EVM ಬಗ್ಗೆ, ಆಮೇಲೆ ಮುಂಚೆ ಏನು ಪರಮೇಶ್ವರ್ ಅವರು ಮೊನ್ನೆ ಇಲ್ಲಿ ಕೊರಟಗೆರೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ನಾವೇ ನಮ್ಮ ಸರ್ಕಾರದ ಅದಕ್ಕೆ ಪೂರಕವಾದಂತ ಮೇಯರ್ ಎಲೆಕ್ಷನ್ ಎಷ್ಟು ಮತಪೆಟ್ಟಿಗೆ ಅಪಹರಣ, ಮತಗಟ್ಟೆಗೆ ನುಗ್ಗಿ ಇವರು ಥ್ಯಾಂಕ್ ಯು ಸುಭಾಷ್ ಶುಗಾರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಇಂಥ ವಿಚಾರಗಳಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಟೈಮ್ ಅಂಡ್ ಅಗೈನ್ ಅದನ್ನು ಅನುರಾಗ್ ಠಾಕೂರ್ ಮಾಡ್ತಾ ಇದ್ದಾರೋ, ಮಂಜುನಾಥ್ ಗೌಡ್ರು ಮಾಡ್ತಾ ಇದ್ದಾರೋ, ಅಥವಾ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೋ, ರಜೂರಾ ಕ್ಷೇತ್ರದ ಬಗ್ಗೆ ಎಲ್ಲೋ ಒಂದು ಅಪಸ್ವರ ಇದ್ದಿದ್ಯೋ ಅಂತ ಬಂದಾಗ ಅನುಮಾನಕ್ಕೆಡೆ ಇಲ್ಲದ ರೀತಿಯಲ್ಲಿ ಸೀಸರನ ಹೆಂಡತಿ ಅನುಮಾನಾತೀತಳಾಗಿ ಬದುಕಬೇಕು, ಇಂಗ್ಲೀಷ್ ಇದೆ ಅಲ್ವಾ, ಆ ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ಇಂಥ ಅನುಮಾನಗಳಿಂದ ಅತೀತವಾಗಿ ಬದುಕಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಎಲ್ಲಕ್ಕೆ ಅತೀತವಾಗಿರಬೇಕಾಗುತ್ತೆ ಅವ್ರ ನ್ಯಾಯಾಂಗ ಕೂಡ. ಸೊ ಇಂಥ ಒಂದು ಆರೋಪ ಇವ್ರ ಮೇಲೆ ಬಂದಾಗ ಅದಕ್ಕೆ ಪರಿಣಾಮಕಾರಿಯಾದಂತಹ, ತಾರ್ಕಿಕವಾದಂತಹ, ಸಮಂಜಸವಾದಂತಹ, ಸತ್ಯವಾದಂತಹ ಉತ್ತರವನ್ನು ಕೊಡುವ ಮೂಲಕ ಬಾಯಿ ಮುಚ್ಚಿಸಬೇಕೇ ವಿನಃ ಬರೀ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳಿಂದ ಇದು ಸುಳ್ಳು, ಇದು ನಕಲಿ ಅಂತ ಹೇಳಿದಾಗ ಅದು ಕನ್ವಿನ್ಸ್ ಆಗಲ್ವೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.